ಹಲೋ ಎಲ್ಲರಿಗೂ ನಮಸ್ತೆ. ನಾನು ಶ್ವೇತಾ. ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬ್ಯಾಂಗ್ಳೂರು ಮಲ್ಲೇಶ್ವರಮಲ್ಲಿ ಬರುವಂಥ ಗೀತಾ ಮೆಟಲ್ಸ್ ಅವರ ಬ್ಯೂಟಿಫುಲ್ ಆಗಿರುವಂಥ ಕಾಪರ್ ಮತ್ತು ಬ್ರಾಸ್ ಐಟಮ್ ಕಲೆಕ್ಷನ್ಸ್ನ ನೋಡೋಣ. ಸೊ ಈ ವಿಡಿಯೋದಲ್ಲಿ ನೋಡುವಂಥ ಕಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟು ರಿಟರ್ನ್ ಗಿಫ್ಟ್ ಐಟಮ್ ಕಲೆಕ್ಷನ್ಸು, ಜೊತೆಗೆ ಪೂಜಾ ಐಟಮ್ ಕಲೆಕ್ಷನ್ಸು. ಮೇನ್ ಈ ವಿಡಿಯೋದಲ್ಲಿ ತೋರಿಸಿರುವಂಥ ಕಲೆಕ್ಷನ್ಸ್ ಬಂದುಬಿಟ್ಟು ಕಿಚನ್ ಐಟಮ್ ಕಲೆಕ್ಷನ್ಸು. ಸೊ ಕಿಚನ್ ಐಟಮ್ ಕಲೆಕ್ಷನ್ಸಲ್ಲಿ ತುಂಬಾ ವೆರೈಟಿ ಕಲೆಕ್ಷನ್ಸ್ ಇರುತ್ತೆ. ಸೊ ಡಿಫ್ರೆಂಟ್ ಯುನಿಕ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಸೊ ಮೋಸ್ಟ್ ಆಫ್ ದ ಶಾಪಲ್ಲಿ ನೀವು ಪೂಜಾ ಐಟಮ್ ಕಲೆಕ್ಷನ್ಸ್ನ ನೋಡ್ತೀರಾ, ರಿಟರ್ನ್ ಗಿಫ್ಟ್ ಐಟಮ್ ಕಲೆಕ್ಷನ್ಸು ಸ್ವಲ್ಪ ಫ್ಯೂ ಅಮೌಂಟಲ್ಲೂ ಕೂಡ ನೋಡ್ತೀರಾ. ಬಟ್ ಕಿಚನ್ ಐಟಮ್ ಕಲೆಕ್ಷನ್ಸು ತುಂಬ ರೇರ್ ಸಿಗೋದು. ಸೊ ಇವ್ರ ಶಾಪಲ್ಲಿ ನೀವು ಕಿಚನ್ ಐಟಮ್ ಕಲೆಕ್ಷನ್ಸು ವೆರೈಟಿ ಕಲೆಕ್ಷನ್ಸ್ನ ನೋಡ್ಬೋದು. ತುಂಬಾ ಕಲೆಕ್ಷನ್ಸ್ ಇದೆ. ವಿಡಿಯೋನ ಆದಷ್ಟು ಕವರ್ ಮಾಡೋದಕ್ಕೆ ನೋಡಿದ್ದೀವಿ. ಓನ್ಲಿ ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ವಿಡಿಯೋದಲ್ಲಿ ತೋರಿಸೋಕ್ಕಾಗಿರುತ್ತೆ. ಸೊ ಮೋರ್ ಇನ್ಫಾರ್ಮೇಷನ್ಗೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಅವರನ್ನು ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರ ಹತ್ರ ನೋಡೋದಾದ್ರೆ ನಿಮಗೆ ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಇರುತ್ತೆ. ಸಿಂಗಲ್ ಪೀಸ್ ಕೂಡ ಕೊರಿಯರ್ ಆಲ್ ಓವರ್ ಇಂಡಿಯಾ ಇಂಟರ್ನ್ಯಾಷನಲ್ ಕೊರಿಯರ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ನನ್ನ ವ್ಯೂವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಂದರೆ ಶ್ರೀಗಂಧ ವ್ಲಾಗ್ ವ್ಯೂವರ್ಸ್ಗೆ 10% ಡಿಸ್ಕೌಂಟ್ ಕೂಡ ಕೊಟ್ಟಿರ್ತಾರೆ. ಜೊತೆಗೆ ಸಿಂಗಲ್ ಪೀಸ್ ಕೂಡ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ಒಂದೊಳ್ಳೆ ಬೆಟರ್ ಆಫರ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಅದೇನು ನೀವು ಮೆಟಲ್ಸ್ ನೋಡ್ತೀರಾ ಅಂದರೆ ಕಾಪರ್ ಐಟಮ್ ಆಗಲಿ ಅಥವಾ ಬ್ರಾಸ್ ಐಟಮ್ ಆಗಲಿ ತುಂಬಾ ಚೆನ್ನಾಗಿ ಬಂದಿದೆ. ಕೆತ್ತನೆ ಆಗಲಿ, ಆ ಕ್ವಾಲಿಟಿ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಕ್ಲೋಸಪ್ಪಲ್ಲಿ ತೋರಿಸಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಬನ್ನಿ ಕಲೆಕ್ಷನ್ಸ್ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ ಶ್ರೀಗಂಧ ವ್ಲಾಗ್. ನಾನು ಶ್ವೇತಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನು ಯು ಶಾಪ್ ಲೊಕೇಶನ್ ನೋಡೋದಾದ್ರೆ ಇದು ಬಂದುಬಿಟ್ಟು ಬ್ಯಾಂಗ್ಳೂರು ಮಲ್ಲೇಶ್ವರಮಲ್ಲಿ ಲೊಕೇಟ್ ಆಗಿರುತ್ತೆ. ನಿಯರ್ ಬೈ ಹೇಳೋದಾದರೆ ಪ್ರಗತಿ ಕೋಆಪರೇಟಿವ್ ಬ್ಯಾಂಕ್ ಆಗಿರುತ್ತೆ. ಪ್ರಗತಿ ಕೋಆಪರೇಟಿವ್ ಬ್ಯಾಂಕ್ ಏನಿದೆ ಅದು ಬಂದುಬಿಟ್ಟು ಟೆಂಪಲ್ ರೋಡಲ್ಲಿರುತ್ತೆ. ಮಲ್ಲೇಶ್ವರಂ ಟೆಂಪಲ್ ರೋಡ್ ಅಂತಲೂ ಕೂಡ ಕರೀತಾರೆ ಅದನ್ನು. ಪ್ರಗತಿ ಕೋಆಪರೇಟಿವ್ ಬ್ಯಾಂಕ್ ಆಪೋಸಿಟಲ್ಲೇ ಇರೋದು ಶಾಪ್ ಲೊಕೇಟ್ ಇರುತ್ತೆ. ಈವನ್ ಗೂಗಲ್ ಮ್ಯಾಪ್ ಲೊಕೇಶನಲ್ಲೂ ಕೂಡ ನೀವು ಗೀತಾ ಮೆಟಲ್ಸ್ ಅಂತೇಳಿ ಟೈಪ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಈ ಶಾಪ್ನ ರೀಚ್ ಆಗ್ಬೋದು. ತುಂಬ ಈಸಿ ಇರುತ್ತೆ. ಅಡ್ರೆಸ್ಸಲ್ಲಿ ಕನ್ಫ್ಯೂಷನ್ ಇತ್ತು ಅಂದರೆ ಸ್ಕ್ರೀನ್ ಮೇಲಿದೆ ನಂಬರ್ಗೆ ಕಾಲ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ಗಳು ಕೂಡ ನಂಬರ್ ಕೊಟ್ಟಿರ್ತೀನಿ, ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ಬರಬೇಕು ಅಂತ. ಸೊ ವಿಡಿಯೋದಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸು, ತುಂಬ ಕ್ವಾಲಿಟಿ ಇರುವಂಥ ಕಲೆಕ್ಷನ್ಸ್ನ ತೋರಿಸಿದ್ದಾರೆ. ವಿಡಿಯೋನ ಕೊನೆವರೆಗೂ ನೋಡ್ಕೊಂಬರೋಣ. ಜೊತೆಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ. 10% ಡಿಸ್ಕೌಂಟ್ ಕೂಡ ಇರುತ್ತೆ. ಯೂಸ್ ಮಾಡ್ಕೊಳ್ಳಿ. ಬನ್ನಿ. ಹಲೋ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಹೇಳಿ ಸರ್, ಒಂದ್ಸಲ ಶಾಪ್ ನೇಮ್ ಹೇಳ್ಬಿಡಿ ಮತ್ತು ಎಲ್ಲಿ ಬರುತ್ತೆ ಹೇಳ್ಬಿಡಿ. ಮೇಡಮ್ ನಮ್ಮದು ಗೀತಾ ಮೆಟಲ್ಸ್ ಶಾಪ್. ಗೀತಾ ಮೆಟಲ್ಸ್ ಅಂತ ಗೀತಾ ಮೆಟಲ್ಸ್ ನಮ್ದು ಬಂದು ಮಲ್ಲೇಶ್ವರಂ 8th ಕ್ರಾಸ್ ಟೆಂಪಲ್ ರೋಡ್. ಟೆಂಪಲ್ ರೋಡ್ ಬಂದ್ರೆ ನಿಮಗೆ ಪ್ರಗತಿ ಕೋಆಪರೇಟಿವ್ ಬ್ಯಾಂಕ್ ಇದೆ, ಅದರ ಆಪೋಸಿಟ್. ಈವನ್ ಗೂಗಲ್ ಮ್ಯಾಪ್ ಲೊಕೇಶನ್ ಗೀತಾ ಮೆಟಲ್ಸ್ ಅಂತ ಹೇಳಿ ಟೈಪ್ ಮಾಡಿದ್ರು ಕೂಡ ಶಾಪ್ ರೀಚ್ ಆಗ್ಬೋದು ಈಸಿಯಾಗಿ. ಏನೇನು ಕಲೆಕ್ಷನ್ಸ್ ಇದೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಬ್ರಾಸು, ವಿಗ್ರಹಗಳು, ಪೂಜೆ ಸಾಮಾನುಗಳು, ಆಮೇಲೆ ಕಾಪರ್ ಐಟಮ್, ಬ್ರಾನ್ಸ್, ಓಕೆ, ಜರ್ಮನ್ ಸಿಲ್ವರ್, ಓಕೆ, ಜರ್ಮನ್ ಸಿಲ್ವರ್ ಕೂಡ ಇದೆ. ಇವನ್ ಸ್ಟೇನ್ಲೆಸ್ ಸ್ಟೀಲ್ಸ್ ಕೂಡ ಇದೆ. ಪ್ಲಾಸ್ಟಿಕ್ ಎಲ್ಲ ಐಟಮ್ ಇದೆ. ಓಕೆ, ಆಲ್ ವೆರೈಟಿ ಒಂದೇ ಶಾಪಲ್ಲಿ ಎಲ್ಲ ಕಡೆ ಸಿಗ್ಬಿಡುತ್ತೆ. ಇವನ್ ಬ್ರಾಸ್ ಮತ್ತು ಕಾಪರ್ ಐಟಮಲ್ಲಿ ಕುಕಿಂಗ್ ಐಟಮ್ಸ್ ಕೂಡ ಇದೆ ಅಲ್ವಾ? ಓಕೆ, ಇವತ್ತಿನ ಕಲೆಕ್ಷನ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀರಾ ಸರ್? ಕುಕಿಂಗ್ ಐಟಮ್ ನೋಡೋಣ ಮೇಡಮ್. ಓಕೆ, ಏನು ಇದು ಸರ್? ಇದು ಬಂದು ಕಡಾಯಿ. ಕಡಾಯಿ ವಿತ್ ಲಿಡ್. ಕಡಾಯಿ ವಿತ್ ಲಿಡ್. ಮುಂಚೆ ಬಂದಿದ್ದು ವಿತ್ ಲಿಡ್ ಇಲ್ಲದೆ ಬಂತು. ಇದು ಕಡಾಯಿ ವಿತ್ ಲಿಡ್. ಕಲಾಯ. ಓ, ಕಳಾಯಿ ಹಾಕಿರೋದು. ಓಕೆ, ಇದೆಲ್ಲ ನೀವು ವೆಯ್ಟ್ ಕೊಡ್ತೀರಾ ಅಥವಾ ಇದೆಲ್ಲ ಪೀಸ್ ರೇಟ್ ಬರೋದು? ಪೀಸ್ ಲೆಕ್ಕ ಕೊಡ್ತೀರಾ? ಓಕೆ, ರೇಟ್ ಕಡಿಮೆ ಆಗುತ್ತೆ, ಕ್ವಾಲಿಟಿ ಚೆನ್ನಾಗಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸರ್. ಹೌದು, ಗೊತ್ತಾಗ್ತದೆ, ಚೆನ್ನಾಗಿದೆ. ಇದು ICICI ಶೀಟ್. ಇದು ಬ್ರಾಸ್ ನಲ್ಲಿ ಬೇರೆ ಕ್ವಾಲಿಟಿ ಇದೆ. ಇದರಲ್ಲಿ ನಿಮಗೆ 3 ಸೈಜ್ ಇದೆ ಮೇಡಮ್. ಹೌದಾ? ಓಕೆ, ಇದರಲ್ಲಿ 3 ಸೈಜ್ ಇದೆ. ಇದರ ಬರುತ್ತೆ. ನೀವು ನಾರ್ಮಲ್ ಕಡಾಯಿ ಬಂದು ಹಿಂಗಿರುತ್ತೆ. ಇದು ವಿತ್ ಲಿಡ್. ಇದು ಸೈಜಸ್ ಅವೈಲೇಬಲ್ ಇರುತ್ತೆ. ಇದರಲ್ಲಿ ನಿಮಗೆ ಚಿಕ್ಕ ಸೈಜ್ ಇಂದ ಹೌದು ದೊಡ್ಡ ಸೈಜ್ ವರೆಗೆ ಇದೆ ಕಡಾಯಿ. ಸೈಜಸ್ ಅವೈಲೇಬಲ್ ಇರುತ್ತೆ. ಎಲ್ಲ ಕಳಾಯಿ ಹಾಕಿರೋದು ಡೈರೆಕ್ಟ್ ಯೂಸ್ ಮಾಡ್ಬೋದು. ಓಕೆ, ತುಂಬಾ ಭಾರ ಇರುತ್ತೆ, ದೊಡ್ಡದು ಇದೆ. ಹೌದು ಸರ್, ಇದೆಲ್ಲ ಕಲಾಯ ಆಗಿದೆ. 5 ಜನ 6 ಜನ ಫ್ಯಾಮಿಲಿ ಇದ್ರೂ ದೊಡ್ಡದು ಯೂಸ್ ಮಾಡಿ. ಇದರ ದೊಡ್ಡ ಸೈಜ್ ಇದೆ. ಹೌದು, ಎಲ್ಲಾನು ನೀವು ಡೈರೆಕ್ಟ್ ಯೂಸ್ ಮಾಡ್ಬೋದು. ಸೂಪರ್. ಏನು ಸ್ಟಾರ್ಟಿಂಗ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು? ಸ್ಟಾರ್ಟಿಂಗ್ ಅಂದ್ರೆ ಇವಾಗ ಇದರ ಚಿಕ್ಕದು ನೋಡಿದ್ರೆ 1248 ಆಗುತ್ತೆ. ಓಕೆ, 1248. ವಿತ್ ಲಿಡ್ ಅಲ್ಲಿ 2 ಸೈಜಸ್ ಇದೆಯಾ? 2 ಸೈಜ್ ಬರ್ತದೆ. ಓಕೆ ಓಕೆ ಸರ್. ಓಕೆ, ಇದು ನಿಮಗೆ ಬಂದು ಎಲ್ಲಿ ಬೇಕಾಗಿದ್ರು ಫ್ರೀ ಶಿಪ್ಮೆಂಟ್ ಇರುತ್ತೆ. ಫ್ರೀ ಶಿಪ್ಪಿಂಗ್ ಕೊಡ್ತೀರಾ? ಓಕೆ ಓಕೆ. ಎಲ್ಲಿರೋ ನಿಮಗೆ ಇಂಡಿಯಾ ಒಳಗೆ ಎಲ್ಲಿದ್ರು ಕೊರಿಯರ್ ಚಾರ್ಜ್ ಏನಿರಲ್ಲ. ಓಕೆ, ಒಂದು ಪೀಸ್ ತಗೊಂಡ್ರು ಫ್ರೀ ಶಿಪ್ಪಿಂಗ್ ಇರುತ್ತೆ. ಓ ಸೂಪರ್, ಥ್ಯಾಂಕ್ ಯು. ಆಮೇಲೆ ನೀವು ಯೂಟ್ಯೂಬ್ ಇಂದ ಆರ್ಡರ್ ನೋಡಿ ಬಂದ್ರೆ ನಿಮಗೆ 10% ಡಿಸ್ಕೌಂಟ್ ಇದೆ. ಓ, ಇದ್ರ ಮೇಲೆ ಹೇಳಿದಂಥ ಪ್ರೈಸ್ ಮೇಲೆ 10% ಡಿಸ್ಕೌಂಟ್ ಇದೆಯಾ? ಓಕೆ ಸರ್, ಸೂಪರ್. ಎಲ್ಲ ಬ್ರ್ಯಾಂಡೆಡ್ ಕಲೆಕ್ಷನ್ಸು, ಅಂದರೆ ಸಖತ್ ಪ್ರೀಮಿಯಂ ಬಂದಿರೋಂಥ ಕಲೆಕ್ಷನ್ಸು. ಆಲ್ರೆಡಿ ಮೋಸ್ಟ್ ಆಫ್ ದ ವಿಡಿಯೋಸ್ ನೋಡಿರ್ತೀರಾ. ಹೊಸ ಹೊಸ ವ್ಯೂವರ್ಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಒಂದು ಕಡಾಯಿ
ಅಡುಕು ಹೇಳೋದು, ಅಡಕು. ಹಾಫ್ ಅಡುಕು ಇದು. ಹೈಟ್ ಜಾಸ್ತಿ ಬರಲ್ಲ, ಹೈಟ್ ಕಡಿಮೆ. ಡೈಲಿ ಯೂಸ್ಗೆ ಯೂಸ್ ಆಗುತ್ತೆ. ರಸಂ ಮಾಡೋದಕ್ಕೆ, ಸ್ವಲ್ಪ ಸ್ವಲ್ಪ ಸಾಂಬಾರ್ಗೆ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇದರಲ್ಲಿ ನಿಮಗೆ 10 ಸೈಜ್ ಇದೆ. 10 ಸೈಜ್ ಬರುತ್ತಾ? 10 ಸೈಜ್ ಈ ತರ 10 ಸೈಜ್ ಇದೆ. ಇದೆಲ್ಲ ಬಂದು ಇದು ತಮಿಳ್ನಾಡಿಂದ ಬರೋದು. ವಾವ್, ಸಣ್ಣದಿದೆ, ಇದು ಕ್ಯೂಟ್ ಆಗಿದೆ. ಓಕೆ, ಸೂಪರ್. ಓಕೆ, ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಇದು. ಹೌದು, ಕ್ವಾಲಿಟಿ ಚೆನ್ನಾಗಿ ಬಂದಿದೆ ಸ್ಪೆಷಲ್ ಸರ್. ಕ್ವಾಲಿಟಿ. ಚೆನ್ನಾಗಿರುತ್ತೆ. ಇದು 10 ಸೈಜಸ್ ಇರುತ್ತೆ. ಸೊ ಸ್ಟಾರ್ಟಿಂಗು ಯಾವ್ದು ಸ್ಮಾಲ್ ಆಗಿರೋದು. ನಿಮಗೆ ಒಂದು ಪೀಸ್ ಬೇಕಂದ್ರೂ ನಾವು ಫ್ರೀ ಶಿಪ್ಪಿಂಗ್ ಮಾಡ್ತೀವಿ. ಎಷ್ಟು ಸಣ್ಣ ಪೀಸನ್ನು ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ದೀರಾ? ಎಷ್ಟು ಚಿಕ್ಕದಿದ್ರು ನಾವು ಫ್ರೀ ಶಿಪ್ಪಿಂಗ್ ಮಾಡ್ತೀವಿ. ನೀವು ಇಲ್ಲೇ ಬಂದು ತಗೊಂಡ್ರು ನಿಮಗೆ ಚಾಯ್ಸ್. ಸೂಪರ್ ಸರ್. ಸೈಜಸ್ ಅವೈಲೇಬಲ್ ಇರುತ್ತೆ. ನೋಡಿಕೊಂಡು ಯಾವ ಸೈಜ್ ಬೇಕೋ ಆ ಸೈಜ್ ತಗೊಳ್ಳಿ. ಕಂಪ್ಲೀಟ್ ಬೆಸ್ಟ್ ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ವೈಸ್. ಓಕೆ, ಇದು ನೋಡಿ ಮೇಡಮ್, ಇದು ಪೊಟ್ಟು ವಾಡ ಅಂತ ಹೇಳೋದು. ಹೌದು. ಇದನ್ನು ಅಡಿಗೆ ಮಾಡೋಕ್ಕೆ ಯೂಸ್ ಆಗುತ್ತೆ. ಇದರಲ್ಲಿ ನಿಮಗೆ 10 ಸೈಜ್ ಬರುತ್ತೆ. ಒಳಗಡೆ 10 ಸೈಜ್ ಬರುತ್ತೆ ಇದರಲ್ಲಿ. 10 ಸೈಜ್ ಇದೆ. ಇದೆಲ್ಲ ಏನಕ್ಕೆ ಸರ್? ಅಡುಗೆ ಮಾಡೋದಕ್ಕೆ ಯೂಸ್ ಮಾಡಿ, ಅಡಿಗೆ ಮಾಡೋದಕ್ಕೆ, ಮತ್ತು ಗಿಫ್ಟಿಂಗು, ವೆಡ್ಡಿಂಗ್ ಪಲ್ಲಿ, ಸೊ ಈ ಥರ ಗಿಫ್ಟ್ ಮಾಡೋದಕ್ಕೂ ಚೆನ್ನಾಗಿದೆ. ಓಕೆ, ಪ್ಯೂರ್ ಬ್ರಾಸ್ ಇದು, ಹಿತ್ತಾಳೆ. ಎಲ್ಲದಕ್ಕೂ ಯೂಸ್ ಆಗುತ್ತೆ. ಹಿತ್ತಾಳೆ ಐಟಮು. ಇದರಲ್ಲಿ 10 ಸೈಜಸ್ ಬರುತ್ತೆ ಸರ್? ಹೌದು ಮೇಡಮ್. ಓಕೆ, ಸೂಪರ್. ಇದು ಸರ್ ಕುಟಾಣಿ. ಹೌದು ಮೇಡಮ್, ಇದು ಕುಟಾಣಿ. ಇದು ಓಕೆ, ಇದು ಹಿತ್ತಲೆ, ಇದು ಬ್ರಾಸ್ದು. ನಮ್ಮ ಹತ್ರ ಸ್ಟೀಲ್ ನಲ್ಲಿ ಇದೆ, ಇಂಡಾಲಿಯಂ ನಲ್ಲಿ ಇದೆ. ಬಟ್ ಔಷಧಿ ಯಾವುದು ಒಳ್ಳೆ ಪ್ರಿಪರೇಷನ್ ಮಾಡ್ಬೇಕಂದ್ರೆ ಇದರಲ್ಲಿ ತಗೊಂಡು ಹೋಗ್ತಾರೆ ಬ್ರಾಸ್. ಹೌದೌದು ಅಲ್ವಾ? ಇದು ಅಡುಗೆ ಮಾಡಬೇಕಾದ್ರೂ ಕುಟ್ಬೇಕಾದ್ರೂ ಚೆನ್ನಾಗಿರುತ್ತೆ, ಯೂಸ್ ಆಗುತ್ತೆ ಮೇಡಮ್. ಓಕೆ, ಶೇಪ್ಸ್, ಡಿಫ್ರೆಂಟ್ ಶೇಪ್ಸ್ ಮತ್ತು ಸೈಜಸ್. ದೊಡ್ಡದಿದೆ, ಚಿಕ್ಕದಿದೆ. ಓಕೆ, ಚಿಕ್ಕದು ಸ್ಮಾಲ್ ಸೈಜ್ ಅನ್ನು, ಅದರಲ್ಲಿ ದೊಡ್ಡದಿದೆ. ಶೇಪ್ಸ್ ಎಲ್ಲ ಚೇಂಜ್ ಇದೆ ನೋಡಿ. ಹಾಂ, ಯಾವ್ದು ಇದೆಲ್ಲ ಪೀಸ್ ಲೆಕ್ಕನೇ ಬರುತ್ತಲ್ಲ? ಹೌದು ಮೇಡಮ್, ಇದೆಲ್ಲ ಪೀಸ್ ಲೆಕ್ಕ ಪ್ರೈಸ್ ಇರುತ್ತೆ. ಈ ಥರ. ಓಕೆ, ಸೂಪರ್. ಓಕೆ, ಚೆನ್ನಾಗಿದೆ. ಸೈಜಸ್ ಇರುತ್ತೆ, ಶೇಪ್ಸ್ ಚೇಂಜಸ್ ಇರುತ್ತೆ. ಸೊ ನೋಡ್ಕೊಂಡು ತೊಗೊಳ್ಳಿ. ಇದಂತೂ ತುಂಬ ಚೆನ್ನಾಗಿ ಬಂದಿದೆ ಕುಟಾಣಿ. ಇವನ್ ಇದು ಹೋಲ್ಡರ್ ಕೂಡ ಕೊಟ್ಟೋದು ಕೂಡ ತುಂಬ ಚೆನ್ನಾಗಿದೆ. ಸೂಪರ್. ಡಿಫ್ರೆಂಟ್ ಸೈಜಸ್ ಇರುತ್ತೆ. ನೀವು ಕ್ವಾಲಿಟಿ ಕೂಡ ಅಬ್ಸರ್ವ್ ಮಾಡ್ಬೋದು. ತುಂಬ ನೀಟಾಗಿದೆ, ಚೆನ್ನಾಗಿ ಬಂದಿದೆ. ಹೌದು, ಚೆನ್ನಾಗಿದೆ. ಸೂಪರ್ ಸರ್. ಇದರಲ್ಲಿ ಸೈಜಸ್ಸು ಕಲೆಕ್ಷನ್ಸು ಅವೈಲೇಬಲ್ ಇರುತ್ತೆ. ನೋಡ್ಕೊಂಡು ತಗೊಳ್ಳಿ. ಪೀಸ್ ಏನು ಸ್ಟಾರ್ಟಿಂಗ್ ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್? ಅಂದಾಜು ಸ್ಟಾರ್ಟಿಂಗ್ ಅಂದರೆ ನಿಮಗೆ 1040 ಇಂದ ಸ್ಟಾರ್ಟ್ ಆಗುತ್ತೆ. 10% ಡಿಸ್ಕೌಂಟ್ ಇರುತ್ತೆ. ಹೌದು. ಓಕೆ, ಅದರಿಂದ ನಿಮಗೆ 3000 4000 ವರೆಗೆ ಇದೆ, ದೊಡ್ಡದವರೆಗೂ. ಓಕೆ ಸರ್. ಓಕೆ, ಇದು ಸರ್ ಮೇಡಮ್, ಇದು ಕಾಫಿ ಕುಡಿಯೋದು, ಕಾಫಿ ಡಬರಾ ಸೆಟ್ ಅನ್ನೋದು. ಓಕೆ, ನೀವು ಫಿಲ್ಟರ್ ಕಾಫಿ ಅದೆಲ್ಲ ಬಂದು ಇದರಲ್ಲಿ ಕುಡಿದ್ರೆ ಟೇಸ್ಟೇ ಬೇರೆ. ಇದು ಹೌದೌದು, ಇದು ಪ್ಯೂರ್ ಬ್ರಾಸ್. ಇದು ಇದರಲ್ಲಿ ನಿಮಗೆ ಬೇಕಾದ್ರೆ ಪ್ಲೈನ್ ಸಿಗುತ್ತೆ. ಪ್ಲೈನು. ಇದು ಹಾಮರು ಬಂದಿದೆ ಇವಾಗ. ಇದು ಕ್ಲಾಸಿಕ್ ಟೈಪ್. ಇದು ಓಕೆ, ಚೆನ್ನಾಗಿರುತ್ತೆ, ಟ್ರೆಡಿಷನಲ್ ಐಟಮ್. ಚೆನ್ನಾಗಿದೆ ಸರ್. ಸೊ ಗ್ಲಾಸ್ ಇದೇ ಸೈಜಸ್, ಸ್ಟ್ಯಾಂಡರ್ಡ್ ಸೈಜ್ ಅಲ್ವಾ ಸರ್? ಹೌದು ಮೇಡಮ್, ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ. ಎಷ್ಟು ಪೀಸ್ ಬೇಕಾದ್ರೂ ಆನ್ ಟೈಮ್ ಅವೈಲೇಬಲ್ ಇರುತ್ತೆ. ಓಕೆ ಓಕೆ. ಇದು ಸರ್ ಮೇಡಮ್, ಇದು ಬಂದು ಲಡ್ಡು ಬಾಕ್ಸ್. ಸ್ವೀಟ್ ಗಿಟ್ ಅನ್ನೋದು ಇಡೋದಕ್ಕೆ ಏನ್ ಬೇಕು ಅಂತ ಹಾಕಿಡ್ಬೋದು. ನೋಡ್ಬೋದು, ಸೀ ಥ್ರೂ. ಇದು ಗ್ಲಾಸ್ ಸರ್? ಅದು ಗ್ಲಾಸ್ ಅಲ್ವಾ? ಅದು ಓಕೆ, ಫೈಬರ್. ಅದು ಗ್ಲಾಸ್ ಇಲ್ಲ, ಕೆಳಗೆ ಬಿದ್ರೂ ಏನಾಗಲ್ಲ ನಿಮಗೆ. ಓಕೆ ಓಕೆ. ಬಟ್ ನೀವು ನೋಡೋ ತರ ಇರುತ್ತೆ. ಇದೆಲ್ಲ ತುಂಬಾ ಆಂಟಿಕ್ ಪೀಸ್. ಇದು ಹೌದೌದು, ಲುಕಿಂಗ್ ವೈಸ್ ಕೂಡ ಚೆನ್ನಾಗಿದೆ ಅಲ್ವಾ? ಇದು ನೋಡಿದ್ರೆ ನಿಮಗೆ 713. ಇದಕ್ಕಿಂತ ಸ್ವಲ್ಪ ದೊಡ್ಡದು ಬಂದ್ರೆ ನಿಮಗೆ ಸೈಜಸ್ ಇರುತ್ತೆ. 930. ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ 1162. ಇದು ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಭಾರ ಇರುತ್ತೆ. ಚೆನ್ನಾಗಿದೆ, ಅದಕ್ಕಿಂತ ದೊಡ್ಡದು ಬಿಗ್ ಸೈಜ್ ಇದೆ. ಓಕೆ, ಸೊ ಸೈಜಸ್ ಅವೈಲೇಬಲ್ ಇರುತ್ತೆ. ಇಷ್ಟು ಸೈಜ್ 8 ಸೈಜ್ ಇದೆ ಅಲ್ವಾ ಸರ್? ಹೌದು, 4 ಸೈಜ್ ಬರುತ್ತೆ. 4 ಸೈಜ್ ಇದೆಯಾ? 4 ಸೈಜ್. ಓಕೆ ಓಕೆ ಸರ್. ಓಕೆ, 4 ಸೈಜಸ್ ಇರುತ್ತೆ. ಫೋರ್ ಸೈಜಸ್ ಇರುತ್ತೆ. ಸೊ ಅಂದರೆ 930 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. 700 ಸಮಥಿಂಗ್. 713 ಸ್ಟಾರ್ಟ್ ಆಗುತ್ತೆ. ಓಕೆ, 1000 ಸಮಥಿಂಗ್ವರೆಗೂ ಇರುತ್ತೆ. ಓಕೆ, ಚೆನ್ನಾಗಿದೆ ನೋಡಿ. ಆಂಟಿಕ್ ಕಲೆಕ್ಷನು ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಮೇಡಮ್, ಇದು ಕಾಪರ್ದು, ಕಾಪರ್ ಐಟಮ್ ಅಡಿಗೆ ಮಾಡೋದು. ಇದು ಕಾಪರ್ನಲ್ಲಿ ಟೋಪ್ ಅಂತ ಇರೋದು, ಹ್ಯಾಮರ್. ಇದು ವಿತ್ ಮುಚ್ಚಳ ಇರುತ್ತೆ. ಓಕೆ, ಇದರಲ್ಲಿ ನಿಮಗೆ 3 ಸೈಜ್ ಇದೆ. 3 ಸೈಜಸ್ ಬರುತ್ತಾ? ಇದು ದೊಡ್ಡದು, ಪ್ಯೂರ್ ಕಾಪರ್. ಇದು ಅಡಿಗೆ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಓಕೆ, ಒಳಗೂ ಕಾಪರ್ ಇದೆಯಲ್ಲ? ಕಾಪರ್, ಪ್ಯೂರ್ ಕಾಪರ್, ಕಂಪ್ಲೀಟ್ ಆಗಿ ಕಾಪರ್ ಇರುತ್ತೆ. ಸಖತ್ತಾಗಿದೆ. ಸೊ ಇದೆಲ್ಲ ಅಡಿಗೆ ಮಾಡೋಕ್ಕೆ ಯೂಸ್ ಮಾಡ್ಬೋದಾ? ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು. ಹೌದೌದು. ಓಕೆ,
ಸೂಪರ್ ಆಗಿದೆ ಅಲ್ವಾ? 3 ಸೈಜಸ್ ಬರುತ್ತೆ. ಇನ್ ಸ್ಟಾರ್ಟಿಂಗ್ ಪ್ರೈಸ್ ಇಂದ ಅಂತ ಹೇಳಕ್ಕಾಗುತ್ತಾ ಸರ್? ಹೌದು ಮೇಡಮ್. ಇದು ಒಂದು ನಿಮಗೆ ಚಿಕ್ಕದು ಬಂದು 1990 ಬರುತ್ತೆ. 1990 ಇಲ್ಲೇ ಬಂದ್ಬಿಡುತ್ತಾ? 2490 3154. ಇದು ತುಂಬಾ ಭಾರ ಇರುತ್ತೆ. ಇದು ನಾರ್ಮಲ್ ಲೈಟ್ ವೆಯ್ಟ್ ಏನಿರಲ್ಲ, ಭಾರ ಇರುತ್ತೆ. ಚೆನ್ನಾಗಿದೆ ಮಾತ್ರ. ಆಂಟಿಕ್ ಸರ್ವಿಂಗ್ ಪೀಸ್ ಆಗು ಕೂಡ ಬಳಸ್ಬೋದು, ಕುಕಿಂಗ್ ಪರ್ಪಸ್ಗೂ ಬಳಸ್ಬೋದು. ತುಂಬಾ ಯೂನಿಕ್ ಆಗಿ ಕಾಣುತ್ತೆ, ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಓಕೆ, ಇದು ಸರ್ ಮೇಡಮ್ ಇದು ಟೀ ಕೆಟ್ಲು. ಓಕೆ, ಇದು ಹಳೆಗಾಲದ ತರ, ಬಟ್ ಇವಾಗ್ಲೂ ಆಂಟಿಕ್ ಆಗಿ ಈ ತರ ಯೂಸ್ ಮಾಡ್ತಾರೆ. ಹೌದೌದು. ಇದು ಪ್ಯೂರ್ ಬ್ರಾಸ್ ನಲ್ಲಿ ಬರುತ್ತೆ. ಇದರಲ್ಲಿ ನಿಮಗೆ 3 ಸೈಜ್ ಸಿಗುತ್ತೆ. ಓಕೆ, ದೊಡ್ಡದು ಬರುತ್ತೆ, ಇದು ಚಿಕ್ಕದು ಬರುತ್ತೆ. ಇದರಲ್ಲಿ 3 ಸೈಜಸ್ ಇರುತ್ತೆ. ಈ ತರ ಬರುತ್ತೆ. ಫುಲ್ ಕಲರ್ ಆಗಿರೋದಕ್ಕೋಸ್ಕರ ಓಕೆ, ನೀವು ಎಷ್ಟು ಬಿಸಿನೂ ಆಗ್ಬೋದು, ಏನೋ ಆಗ್ಬೋದು. ಓಕೆ ಓಕೆ. ಅದೇ ತರ ಬಂದು ಕಾಪರ್ದು. ಕಾಪರ್ ಬರುತ್ತೆ. ಓಕೆ, ತುಂಬಾ ಚೆನ್ನಾಗಿರುತ್ತೆ. ಡೈರೆಕ್ಟ್ ಯೂಸ್ ಮಾಡ್ಬೋದು. ಅದರಲ್ಲಿ ದೊಡ್ಡದಿದೆ. ಓಕೆ, ಎಷ್ಟು ಚೆನ್ನಾಗಿದೆ ಸರ್. ಫಿನಿಶಿಂಗ್ ಎಲ್ಲ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಇದ್ರದ್ದು? ಹೌದು ಮೇಡಮ್, ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ಬಂದಿದೆ. ಇದು ನಿಮಗೆ ಸ್ವಲ್ಪ ಹೊತ್ತು ಬಿಸಿನೂ ಇರುತ್ತೆ, ಜಲ್ದಿ ಇದಾಗಲ್ಲ. ಟೇಸ್ಟ್ ರುಚಿಯಾಗಿರುತ್ತೆ. ತುಂಬಾ ಚೆನ್ನಾಗಿದೆ ಈ ಸರ್. ತರ. ಹೌದು. ಇದರಲ್ಲಿ ಕಾಪರ್ ಅಲ್ಲೂ ಬಂದಿದೆ, ಅಂದ್ರೆ ಬ್ರಾಸ್ ಅಲ್ಲೂ ಬಂದಿದೆ. 3 ಸೈಜಸ್ ಅವೈಲೇಬಲ್ ಇರುತ್ತೆ ಅಲ್ವಾ ಸರ್? ಓಕೆ, ಏನು ಸ್ಟಾರ್ಟಿಂಗ್ ಪ್ರೈಸ್ ಅಂತ? ನಿಮಗೆ ಸ್ಟಾರ್ಟಿಂಗ್ ಅಂದ್ರೆ 2950 ಬರುತ್ತೆ. ಓಕೆ ಓಕೆ, ತುಂಬಾ ಚೆನ್ನಾಗಿದೆ. ತುಂಬಾ ಕಾಪರು ಮೋಸ್ಟ್ಲಿ ಅಷ್ಟೇ ಬರುತ್ತೆ. ಸೂಪರ್. ಕಾಪರು ಅಷ್ಟೇ ಬರುತ್ತಾ? ಚೆನ್ನಾಗಿದೆ ಸರ್. ಇದು ಇದೆಲ್ಲ ಕಲಾಯಿ ಆಗಿರೋದಲ್ವಾ? ಕಲಾಯಿ ಆಗಿರೋದಾ? ಓಕೆ ಓಕೆ ಸರ್, ಡೈರೆಕ್ಟ್ ಯೂಸ್ ಮಾಡ್ಬೋದು. ಸೊ ಇವನ್ ಬ್ರಾಸಲ್ಲೂ ಕಾಪರಲ್ಲೂ ಎರಡರಲ್ಲೂ ಕಲಾಯಿ ಆಗಿದೆ ಅಲ್ವಾ ಒಳಗೆ? ಸೂಪರ್, ಚೆನ್ನಾಗಿ ಬಂದಿದೆ ಸರ್. ಆ್ಯಕ್ಚುಲಿ ಚೆನ್ನಾಗಿದೆ, ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ಮಸಾಲ ಬಾಕ್ಸ್ ಬ್ರಾಸ್ ನಲ್ಲಿ. ಓಕೆ, ಬ್ರಾಸ್, ಪ್ಯೂರ್ ಬ್ರಾಸ್. ಇದು ನಿಮಗೆ ಇದು ಬಂದು ಸೀತ್ರು ಒಳಗಡೆ ನೋಡ್ಬೋದು. ಇದು ನಿಮಗೆ ಒಂದು 200 ಗ್ರಾಮ್ಸ್ 250 ಗ್ರಾಮ್ಸ್ ಬರುತ್ತೆ. ಇದು ಅಷ್ಟು ದೊಡ್ಡದು. ಇದು ದೊಡ್ಡ ಫ್ಯಾಮಿಲಿಗೆ ಯೂಸ್ ಮಾಡ್ಬೋದು. ಇದರಲ್ಲಿ ನಿಮಗೆ ಸೀತ್ರು ಇಲ್ಲದೆ ಈ ತರ ಮುಚ್ಚಳ ಇರೋದಿದೆ. ಇದೆಲ್ಲ ಪ್ಯೂರ್ ಬ್ರಾಸ್. ಇದು 7 ಬೌಲ್ ಬರುತ್ತೆ. ಓಕೆ, ಅದರಲ್ಲಿ ಇದಕ್ಕಿಂತ ನೆಕ್ಸ್ಟ್ ಸೈಜ್ ಬಂದು ಇದು ಬರುತ್ತೆ. ಓಕೆ, ಇದಕ್ಕೆ ಸ್ಪೂನ್ ಎಲ್ಲ ಇರುತ್ತೆ. ಎಲ್ಲ ಸ್ಪೂನ್ ಇರುತ್ತೆ. ಎಲ್ಲ 7 ಬೌಲ್ ಇರುತ್ತೆ. ಪ್ಯೂರ್ ಬ್ರಾಸ್. ಇದು ಡಿಸೈನ್ ಬಂದಿದೆ ನಿಮಗೆ. ಅದರಲ್ಲಿ ಇದು ಬಂದು ಸೀತ್ರು. ಸೀತ್ರು. ಓಕೆ, ಅದೇ ಸೈಜಸ್ ಅಲ್ಲಿ ಸೀತ್ರು ಇದೆ, ವಿತ್ ಫುಲ್ ಕ್ಲೋಸ್ ಇದೆ. ಇದರಲ್ಲಿ ನಿಮಗೆ ತುಂಬಾ ಸೇಲ್ಸ್ ಆಗೋದು ಬಂದು ಚಿಕ್ಕದು. ಇದು ತುಂಬಾ ಚಿಕ್ಕದು. ಇವಾಗ 2 ಜನ 3 ಜನ ಇದ್ರೆ ಇದು ಸೆಟ್ ಆಗುತ್ತೆ. ಓಕೆ, ಓಕೆ ಸರ್. ಓಕೆ, ಇದು ಚಿಕ್ಕದು. ಇದು ಸೀತ್ರುನಲ್ಲಿ ಚಿಕ್ಕದು. ಅದೇ ಸೈಜ್ ತೋರಿಸಿದ್ರಲ್ಲ ಅದು. ಇವಾಗ ಇನ್ನು ಮಿನಿ ಬಂದಿದೆ. ಸೂಪರ್ ಆಗಿದೆ ಸರ್, ಇದು ನೋಡೋದಕ್ಕೆ ಕ್ಯೂಟ್ ಆಗಿದೆ. ಇದು ಮಿನಿನಲ್ಲಿ ನೀವು ಒಬ್ರು ಇಬ್ರು ಇರೋ ಮನೆಯಲ್ಲಿ ಸುಮ್ಮನೆ ಅದರ ಚಿಕ್ಕ ಐಟಮ್ ಹಾಕಿಡ್ಬೋದು. ಸುಮ್ಮನೆ ಫ್ಯಾನ್ಸಿ ಅಂತ ನಾನು ಇಟ್ಕೋಬಹುದು. ಇದೆಲ್ಲ ಇದೇನು ಸ್ಟಾರ್ಟಿಂಗ್ ಪ್ರೈಸ್ ಇಂದ ಬರುತ್ತೆ ಸರ್? ಇದು ನಿಮಗೆ 990 ಬರುತ್ತೆ. 990 ಬರುತ್ತಾ? 990 ಬರುತ್ತೆ. ಚೆನ್ನಾಗಿದೆ ನೋಡಿ ಇದು. ನಿಮಗೆ 10% ಡಿಸ್ಕೌಂಟ್ ಮೂಲಕ ನೋಡಿ ಆರ್ಡರ್ ಮಾಡಿದ್ರೆ 10% ಡಿಸ್ಕೌಂಟ್ ಇದೆ. ಇನ್ನೊಂದು ಫ್ರೀ ಶಿಪ್ಮೆಂಟ್. ನೀವು ಒಂದು ಚಿಕ್ಕ ಪೀಸ್ ಕೇಳಿದ್ರು ಆಲ್ ಓವರ್ ಇಂಡಿಯಾ ನಿಮಗೆ ಚಾರ್ಜ್ ಏನಿರಲ್ಲ, ಮನೆಗೆ ಡೈರೆಕ್ಟ್ ಬರುತ್ತೆ. ಹೌದು, ನೋಡಿ ಇದೆಲ್ಲ ಬಂದು ಡೈಲಿ ಬರ್ತಾ ಇರುತ್ತೆ, ಖಾಲಿ ಆಗ್ತಾ ಇದೆ. ಓಕೆ, ಡೈಲಿ ಮಸಾಲಾ ಡಬ್ಬ ಇರುತ್ತೆ. ಓಕೆ ಓಕೆ ಸರ್. ಓಕೆ, ಚಿಕ್ಕದು ಅಂಡಿ. ಸ್ವಲ್ಪ ಸಾಂಬಾರು ರಸಮ್ ಆ ಥರ ಇಡೋದಕ್ಕೆ. ಓಕೆ, ಚಿಕ್ಕದು ಅಂಡಿ ಇದು. ಅಯ್ಯೋ, ಎಷ್ಟು ಚೆನ್ನಾಗಿದೆ ಅಲ್ವಾ? ಬ್ರಾಸ್ ದೇ ಅದು. ಓಕೆ, ಇದೆಲ್ಲ ಗಿಫ್ಟ್ ಕೊಡೋದಕ್ಕೂ ತಗೊಂಡು ಹೋಗ್ತಾರೆ. ಚೆನ್ನಾಗಿದೆ. ಚಿಕ್ಕದು ಇದು. ಓ, ಇದು ಅದಕ್ಕಿಂತ ಚಿಕ್ಕದಾ? ಎಲ್ಲ ಒಂದೇ. ಶೇಪ್ ಚೇಂಜ್ ಇದೆ ಅಲ್ವಾ? ತುಂಬಾ ಕ್ಯೂಟ್ ಆಗಿರುತ್ತೆ. ತುಂಬಾ ಕ್ಯೂಟ್ ಆಗಿರುತ್ತೆ ಸರ್. ಸುಮ್ಮನೆ ತಗೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಇದು ತುಂಬಾ ಸ್ಮಾಲರ್ ಒನ್, ಚೆನ್ನಾಗಿದೆ. ಸ್ವಲ್ಪ ರಸಮ್ ಆಗೋದಕ್ಕೆ ಒಂದು 2 ಕಪ್ ಅಷ್ಟು ಇಡಿಸುತ್ತೆ. 2 ಕಪ್ ಅಷ್ಟು ಇಡಿಸುತ್ತೆ. ಚೆನ್ನಾಗಿ ಬಂದಿದೆ. ಸೂಪರ್, ಕ್ಯೂಟ್ ಆಗಿದೆ. ಇದೇನು ಪ್ರೈಸಲ್ಲಿ ಬರುತ್ತೆ? ಇದು ನಿಮಗೆ ಕಡಿಮೆ ಮೇಡಮ್, 484. ಭಾರ ಇರುತ್ತೆ, ಗಟ್ಟಿ. ಚೆನ್ನಾಗಿದೆ ಸರ್. ಓಕೆ, ಬ್ರಾಸಲ್ಲಿ ಬಂದಿದೆ. ಇದೆಲ್ಲ ಸರ್ ಕಾಫಿ ಫಿಲ್ಟರ್. ಇದು ಕಾಫಿ ಫಿಲ್ಟರ್ ಬ್ರಾಸ್ ನಲ್ಲಿ. ನೀವು ಫಿಲ್ಟರ್ ಕಾಫಿ ಮಾಡಿದ್ರೆ ಇದರಲ್ಲಿ ಮಾಡೋ ಟೇಸ್ಟ್ ಬೇರೆ ಯಾವ್ದ್ರಲ್ಲಿ ಬರಲ್ಲ, ಸ್ಟೀಲ್ ನಲ್ಲಿ ಬರಲ್ಲ. ಹೌದೌದು. ಇದು ಬಂದು ದೊಡ್ಡದು. ಬಿಗ್ ಸೈಜ್. ದೊಡ್ಡದು. ನೀವು ಒಂದು 10 ಕಾಫಿ ಮಾಡ್ಬೇಕಂದ್ರೆ ಇದರಲ್ಲಿ ಮಾಡ್ಬೋದು. 2 ಕಾಫಿ 3 ಕಾಫಿ ಅಂದ್ರೆ ಈ ತರ. ಇದರಲ್ಲಿ ನಮ್ಮ ಹತ್ರ ಬಂದು ಸುಮಾರು ಸೈಜ್ಗಳಿದೆ. ಸೂಪರ್. ಈ ತರ ಕಾಫಿ ಲೋಟ ಕೂಡ ತೋರಿಸಿದ್ರು ಬ್ರಾಸಲ್ಲಿ. ಓಕೆ, ಚೆನ್ನಾಗಿದೆ ಕಾಫಿದು ಫಿಲ್ಟರ್, ಕಾಫಿ ಫಿಲ್ಟರ್.
7-8 ಸೈಜ್ಗಳಿದೆ. ಓಕೆ. ಇದು ಮೀಡಿಯಂ ಸೈಜು, ಇದು ಸ್ಮಾಲು, ಅದಕ್ಕಿಂತ ದೊಡ್ಡದು. 7-8 ಸೈಜಸ್ ಇದೆ ಮೇಡಮ್. ನೋಡಿ ಇದೆಲ್ಲ ಕಾಫಿ ಫಿಲ್ಟರ್. ಇದು ಫಾಸ್ಟ್ ಮೂವಿಂಗ್. ಹೌದು. ಇದು ಸರ್ ಇದು ತಿರುಪೂರ್ ಅಂಡಿ ಅಂತ ಮೇಡಮ್. ಅಂಡಿ. ಓಕೆ. ಇದೆಲ್ಲ ಒಂದು ಡೈರೆಕ್ಟ್ ಯೂಸ್ ಮಾಡೋದು. ಒಳಗಡೆ ಕಲಾ ಇರುತ್ತೆ, ಅಡುಗೆ ಮಾಡೋದಕ್ಕೆ ಡೈರೆಕ್ಟ್ ಯೂಸ್ ಮಾಡ್ಬೋದು. ಇದರಲ್ಲಿ ನಿಮಗೆ ಸುಮಾರು ಸೈಜ್ಗಳಿದೆ. ಇದೊಂದು ಸೈಜ್ ಇದೆ, ಇದು ಸ್ವಲ್ಪ ದೊಡ್ಡದಿದೆ, ಅದಕ್ಕಿಂತ ದೊಡ್ಡದು ಇದೆ, ಅದಕ್ಕಿಂತ ದೊಡ್ಡದು ಇದೆ. ಓಕೆ. ಇದು ಸ್ಮಾಲ್ ಸೈಜ್ ಇದೆ ಅಲ್ಲ, ಶೇಪ್ ಎಲ್ಲ ಚೇಂಜ್ ಬರುತ್ತೆ. ಇದು ಬಂದು ಗುಂಡು, ಗೋದಾವರಿ ಗುಂಡು ಅಂತ ಹೇಳೋದು. ಓಕೆ. ಇದನ್ನು ಒಳ್ಳೆ ಕ್ವಾಲಿಟಿ. ಇದು ಓಕೆ. ಇದು ಒಂದು ಕುಂಭಕೋಣಂನಿಂದ ಬರೋದು. ಕುಂಭಕೋಣಂನಿಂದನಾ? ಇಲ್ಲಿ ಹಾಕಿದ್ದಾರೆ ನೋಡಿ, ಕುಂಭಕೋಣಂ ಓಕೆ. ಹಾಕಿರೋದು. ಇದು ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬಂದಿದೆ, ಫಸ್ಟ್ ಕ್ವಾಲಿಟಿ ಇದು. ಓಕೆ. ಸೈಜಸ್ ಎಲ್ಲ ಅವೈಲೇಬಲ್ ಇರುತ್ತಲ್ಲ? ಹೌದು, ಎಲ್ಲ ಸೈಜ್ ಸಿಗುತ್ತೆ. ಸೊ ಹೌಸ್ ವಾರ್ಮಿಂಗ್ ಅಂದ್ರೆ ಮನೆ ಗೃಹಪ್ರವೇಶಕ್ಕೆ ಎಲ್ಲದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ತಾರೆ, ಗಿಫ್ಟಿಂಗ್ ಪರ್ಪಸ್ಗೆ ಕೂಡ ಯೂಸ್ ಮಾಡ್ತಾರೆ. ಸೊ ಪ್ರತಿಯೊಂದಕ್ಕೂ ಯೂಸ್ ಮಾಡ್ತಾರೆ, ಡೈರೆಕ್ಟ್ ಕುಕಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಸ್ಟಾರ್ಟಿಂಗ್ ಎಲ್ಲ ಸೈಜಸ್ ಸ್ಮಾಲ್ ಸೈಜ್ ಬಂದ್ರೆ ಇದೇನಾ? ಹೌದು ಮೇಡಮ್. ಓಕೆ. ಇದೇ ಚಿಕ್ಕದು. ನೀವು ಒಂದು ಹಾಫ್ ಲೀಟರ್ ಹಾಲ್ ಕಾಯಿಸ್ಬೋದು. ಓಕೆ. ಓಕೆ. ಹೌದೌದು. ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದೆಲ್ಲ? ಕ್ವಾಲಿಟಿ ಚೆನ್ನಾಗಿದೆ. 890 ಇಂದ ಬರುತ್ತೆ ಮೇಡಮ್. ಓಕೆ. ಓಕೆ. 890 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್. ಓಕೆ. ಇದೆಲ್ಲ ಏನು ಬರುತ್ತೆ ಸರ್? ಮೇಡಮ್ ಇದು ಬಂದು ಸಾಸ್ ಬಂದಿದ್ದು. ಓಕೆ. ವಿತ್ ಲಿಡ್ ಬರುತ್ತೆ, ವಿತ್ ಫೈಬರ್ ಲಿಡ್. ಓಕೆ. ಅಡಿಗೆ ಮಾಡೋದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ, ಕಾಫಿ ಟೀ ಮಾಡೋದಕ್ಕೆ ಎಲ್ಲದಕ್ಕೆ ಯೂಸ್ ಆಗುತ್ತೆ. ಪ್ಯೂರ್ ಬ್ರಾಸ್ ಇದು. ಪ್ಯೂರ್ ಬ್ರಾಸಲ್ಲಿ ಬರುತ್ತೆ. ಪ್ಯೂರ್ ಬ್ರಾಸ್ ಇದು, ಒಳ್ಳೆ ವೆಯ್ಟ್ ಇರುತ್ತೆ. ಚೆನ್ನಾಗಿದೆ. ಇದರಲ್ಲಿ 2 ಸೈಜ್ ಸಿಗುತ್ತೆ. ವಿತ್ ಹೋಲ್ಡರ್, ಹ್ಯಾಂಡ್ ಹೋಲ್ಡರ್ ಇದೆ ಅಲ್ವಾ ಇದಕ್ಕೆ? ಇದು ಬಂದು ಲಿಡ್ ಇದೆ. ಬ್ರಾಸ್ ನಲ್ಲಿ ಮುಚ್ಚಳ. ಬ್ರಾಸಲ್ಲಿ ಮುಚ್ಚಳ ಬಂದಿದೆ, ತುಂಬಾ ಚೆನ್ನಾಗಿರುತ್ತೆ ಇದು. ಓಕೆ. ಪ್ಯೂರ್ ಬ್ರಾಸ್ ಮತ್ತು ಮುಚ್ಚಳ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ. ಇದು ಬಂದು ನಿಮಗೆ ವಿತೌಟ್ ಮುಚ್ಚಳ ಬರಲ್ಲ, ಸಪರೇಟ್ ಇದು. ಓಕೆ. ಈ ತರದ್ದು ಇದೆಲ್ಲ ಬಂದು ಸಾಸ್ ಪನ್. ಇದು ಫ್ರೈ ಪ್ಯಾನ್ ನೋಡಿ, ಫ್ರೈ ಪ್ಯಾನ್ ನಿಮಗೆ ಬ್ರಾಸ್ ಬ್ರಾಸಲ್ಲಿ ಬಂದಿದೆ. ಓಕೆ. ಕಂಪನಿ ಐಟಮ್, ತುಂಬಾ ಒಳ್ಳೆ ಐಟಮ್ ಇದು. ಇದರಲ್ಲಿ ನಿಮಗೆ 4 ಸೈಜ್ ಸಿಗುತ್ತೆ ನೋಡಿ. ಇದೆಲ್ಲ ದೊಡ್ಡದು. ಓಕೆ. ದೊಡ್ಡದಿದೆ ಅಲ್ವಾ ಅದು? ಡೈರೆಕ್ಟ್ ಯೂಸ್ ಮಾಡ್ಬೋದು. ತುಂಬಾ ಭಾರ ಇರುತ್ತೆ, ಲಾಂಗ್ ಲೈಫ್ ಬರುತ್ತೆ. ಲಾಂಗ್ ಲೈಫ್ ಬರುತ್ತೆ ಖಂಡಿತ ಸರ್. ತುಂಬ ಚೆನ್ನಾಗಿ ಬಂದಿದೆ, ಫಿನಿಶಿಂಗ್ ಎಲ್ಲ ಎಷ್ಟು ನೀಟಾಗಿ ಬಂದಿದೆ ಅಲ್ಲ, ಸೂಪರ್. ಫ್ರೈ ಪ್ಯಾನ್ ಕೂಡ ಇದೆ. ಕುಕಿಂಗ್ ಐಟಮ್ಸ್ ಬಂದ್ರೆ ತುಂಬಾ ವೆರೈಟಿ ಇದೆ ಅಲ್ವಾ ಸರ್ ನಿಮ್ಮ ಹತ್ರ? ಎಲ್ಲಾ ಕಲೆಕ್ಷನ್ಸ್ ಆಲ್ಮೋಸ್ಟ್ ಬರ್ತಾ ಇರುತ್ತೆ. ಇವಾಗ ಬರೋದು ನೆಕ್ಸ್ಟ್ ವೀಕ್ ಬೇರೆ ಬರುತ್ತೆ, ಅದು ನೆಕ್ಸ್ಟ್ ವೀಕ್ ಬೇರೆ ಬರುತ್ತೆ, ಆ ತರ. ಓಕೆ. ಓಕೆ. ವಿತ್ ಲಿಡ್, ವಿತೌಟ್ ಲಿಡ್ ಎಲ್ಲ ಬರುತ್ತೆ. ಸೈಜಸ್ ಎಲ್ಲ ಇದೆ ಸ್ಟ್ಯಾಂಡರ್ಡ್ ಸೈಜಸ್ ಅಲ್ವಾ? ಹೌದು ಮೇಡಮ್. ಓಕೆ. ವಿತ್ ಫ್ರೈ ಪ್ಯಾನ್ ಕೂಡ ಇರುತ್ತೆ. ಓಕೆ. ಇದೆಲ್ಲ ಸರ್ ಮೇಡಮ್ ಇದೆಲ್ಲ ತೂಕ ಅಂತ ಹೇಳೋದು. ತೂಕ. ಹೌದು. ಇದರಲ್ಲಿ ನೀವು ಏನಾದ್ರು ಐಟಮ್ ಹಾಕಿಡೋದಕ್ಕೆ, ಆಮೇಲೆ ಪ್ರಸಾದ ಆ ತರ ದೇವಸ್ಥಾನಕ್ಕೆ ಕೊಡೋದಕ್ಕೆ, ಮನೆಯಲ್ಲೂ ಯೂಸ್ ಮಾಡ್ತಾರೆ. ಹಸಿ ತಗೊಂಡು ಹೋಗೋದಕ್ಕೆ, ಊಟ ತಗೊಂಡು ಹೋಗೋದಕ್ಕೆ ಯೂಸ್ ಮಾಡ್ತಾರೆ. ಇದು ಬಂದು ನಾರ್ಮಲ್ ಸೈಜ್. ಇವಾಗ ಇದು ಬಂದು ಹ್ಯಾಮರ್ ಬಂದಿದೆ, ಹ್ಯಾಮರ್ ಡಿಸೈನ್ ಅಲ್ಲಿ. ಓಕೆ. ತುಂಬಾ ಚೆನ್ನಾಗಿರುತ್ತೆ. ಹೌದು, ತುಂಬಾ ಚೆನ್ನಾಗಿದೆ. ಹಾಲು ಗೀರು ಎಲ್ಲ ತಗೊಂಡು ಹೋಗ್ತಾರೆ, ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಅದರಲ್ಲಿ ದೊಡ್ಡ ಸೈಜ್ ಇದೆ. ಇದು ಬೇರೆ ಡಿಸೈನ್ ಬರುತ್ತೆ. ಹೌದು. ಓಕೆ ಸರ್. ಓಕೆ. ಇದು ತುಂಬಾ ದೊಡ್ಡದಿದೆ. ಏನಾರ ಹಾಕಿಡೋದಕ್ಕೆಲ್ಲ ಚೆನ್ನಾಗಿ ಬರುತ್ತಲ್ವಾ? ಹಿಟ್ಟು ಎಲ್ಲ ಹಾಕಿಡ್ತಾರ ಸರ್? ಡ್ರೈ ಹಿಟ್ಟೆಲ್ಲ ಹಾಕಿಡೋದು, ಒಂದ್ ಕಡೆ ತಗೊಂಡು ಹೋಗೋದಕ್ಕೆ. ಓಕೆ. ರೈಸ್ ಐಟಮ್ ಎಲ್ಲ ಇದೆಲ್ಲ ರೈಸ್ ಹಾಕಿದ್ರೆ ಹುಳ ಆಗೋದಿಲ್ಲ ಅಲ್ವಾ? ಆ ಥರ ಆಗಲ್ಲ, ಇದರಲ್ಲಿ ಕಲಾ ಇರುತ್ತಲ್ಲ, ಕಲಾ ಇರುತ್ತೆ. ಅಕ್ಕಿ ಎಲ್ಲ ಹಾಕಿಡೋದ್ರಿಂದ ಹುಳ ಆಗೋದಿಲ್ಲ. ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ ಸರ್. ಇದನ್ನು ಬ್ರಾಸ್ ನಲ್ಲಿ, ಇದು ಪೂಜೆ ಮಾಡೋದಕ್ಕೆ, ಆಮೇಲೆ ವೆಡ್ಡಿಂಗ್ ಅಲ್ಲಿ ಅರಿಶಿನ ಪೂಜೆಗೋಸ್ಕರ ಉಪಯೋಗಿಸ್ತಾರೆ. ಫಂಕ್ಷನ್ ಗೆ, ಮ್ಯಾರೇಜ್ ಗೆಲ್ಲ ತಗೊಂಡು ಹೋಗ್ತಾರೆ. ಇವನ್ ಅಕ್ಕಿ ಎಲ್ಲ ಇದರಲ್ಲಿ ಜರ್ಡಿ ಮಾಡೋದಕ್ಕೋಸ್ಕರ ಜರ್ಡಿ ಮಾಡ್ತಾರೆ. ಓಕೆ. ಚೆನ್ನಾಗಿದೆ. ಇದೆಲ್ಲ ಬ್ರಾಸ್ ಐಟಮ್ ಇದೆ. ಸೈಜಸ್ ಅವೈಲೇಬಲ್ ಇದೆ. 3 ಸೈಜ್ ಇದೆ ಮೇಡಮ್. ಇದು ನೋಡಿ ಸೈಜಸ್ 3 ಸೈಜ್ ಇದೆ, 4 ಸೈಜ್ ಇದೆ ಇದರಲ್ಲಿ. 4 ಸೈಜ್. ಇನ್ನೊಂದು ಇದು ಬೇರೆ ಪ್ಯಾಟರ್ನ್. ಇದು ಬೇರೆ ಪ್ಯಾಟರ್ನ್ ಬೇರೆ. ಅದು ಒಂದು ಪ್ಯಾಟರ್ನ್, ಇದು ಒಂದು ಪ್ಯಾಟರ್ನ್. ಓಕೆ. ಇದು ಬೇರೆ ತರ ಬಂದಿದೆ. ಇದು ಚೆನ್ನಾಗಿದೆ. ಇದು ಮದುವೆಗೆಲ್ಲ ಯೂಸ್ ಮಾಡೋದು ಈ ತರ ಪ್ಯಾಟರ್ನ್ ಇದು. ಓಕೆ. ಓಕೆ. ಇದು ಏನು ಡಿಫರೆನ್ಸ್ ಅಂತ ಅಂದ್ರೆ ಈ ತರ ಇದೆ. ಮನೆಗೆ ಯೂಸ್ ಮಾಡೋದು, ಜರ್ಡಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ 3 ಸೈಜಸ್ ಇದೆ. 4 ಸೈಜ್ ಇದೆ. ಅದರಲ್ಲಿ 4 ಸೈಜಸ್ ಬರುತ್ತೆ. ಇದರಲ್ಲಿ 4 ಸೈಜ್. ತುಂಬಾ ಒಳ್ಳೆ ಕ್ವಾಲಿಟಿ ಇದು. ಗೊತ್ತಾಗುತ್ತೆ ಸರ್, ನೋಡಿದ ತಕ್ಷಣ ತುಂಬಾ ಒಳ್ಳೆ ಕ್ವಾಲಿಟಿ. ಮದುವೆಗೆ ನೀರು ಹಾಕೋದಕ್ಕೆಲ್ಲ ಇದು ಯೂಸ್ ಮಾಡ್ತಾರೆ, ಇಷ್ಟು ದೊಡ್ಡದು. ಓಕೆ. ಇದೆಲ್ಲ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ, ಲಾಂಗ್ ಲೈಫ್ ಬರುತ್ತೆ ನಿಮಗೆ. ಇದು ಮರ, ಮರದಲ್ಲಿ ನಿಮಗೆ 5-6 ಸೈಜ್ಗಳಿದೆ. ಹೌದಾ? ಓಕೆ. ಇದೆಲ್ಲ ಲಾಂಗ್ ಲೈಫ್ ಕೊಡುವಂಥ ಕಲೆಕ್ಷನ್ಸ್. ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬಾ ವರ್ಷಗಳವರೆಗೂ ಯೂಸ್ ಮಾಡ್ಬೋದು. ಈ ತರ 6 ಸೈಜ್ಗಳಿದೆ. ಓಕೆ. ಓಕೆ. 6 ಸೈಜ್ ಬರುತ್ತಲ್ಲ ಸರ್?
ಬಾಕ್ಸ್ಗಳು ಇದೆಲ್ಲ ಬಂದು ಬ್ರಾಸ್ ಡಬ್ಬ ಇದು. ವಾವ್. ನೀವು ಅಕ್ಕಿ ಹಿಟ್ಟು ಬೇಳೆ ಕಾಳುಗಳು ಅಥವಾ ದಾಲು ಎಲ್ಲ ಇಡ್ಬೋದು. ಇದೆಲ್ಲ ಆಂಟಿಕ್ ಇರುತ್ತೆ, ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಹೌದು, ಖಂಡಿತ. ಕಿಚನ್ ಗೆ ತುಂಬಾ ಲುಕ್ ಬರುತ್ತೆ. ಆಮೇಲೆ ಸೇಫ್, ಒಳಗಳು ಆಗೋದಿಲ್ಲ. ಸೈಜ್ ಗಳ ಪ್ರಕಾರ ಇದೆ. ಓಕೆ, ಚಿಕ್ಕದಿಂದ ನಿಮ್ಗೆ 5 kg 8 kg ಬರೋ ತರ ಇಷ್ಟು ದೊಡ್ಡದವರೆಗಿದೆ. ಓ, ಅಷ್ಟು ದೊಡ್ಡದಿದೆ ಸರ್. 100% ಪ್ಯೂರ್ ಬ್ರಾಸ್. ಓಕೆ, ಇದನ್ನು ತಮಿಳುನಾಡಿದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಕ್ವಾಲಿಟಿ ಬಂದು ನಿಮಗೆ ಒಂದು 7-8 ಸೈಜ್ ಬರುತ್ತೆ. ಎಲ್ಲ ಹ್ಯಾಮರ್ ಡಿಸೈನ್ ಇದೆಯಾ? ಪ್ಲೇನ್ ಇದೆ. ಇವಾಗ ಇದು ಫ್ಯಾನ್ಸಿ ಇದೆ, ಚೆನ್ನಾಗಿ ಕಾಣುತ್ತೆ. ಲುಕಿಂಗ್ ವೈಸ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಹುಳ ಬೇಗ ಆಗೋದಿಲ್ಲ, ಏನಾಗಲ್ಲ, ಏನು ಆಗೋದಿಲ್ಲ, ಸೇಫ್ ಆಗಿರುತ್ತೆ. ಇನ್ನೊಂದು ಲಾಂಗ್ ಲೈಫ್ ಇದು. ಲಾಂಗ್ ಲೈಫ್. ಪ್ಲಾಸ್ಟಿಕ್ ಎಲ್ಲ ತಗೊಂಡ್ರೆ ನಿಮಗೆ ಕ್ವಾಲಿಟಿ ಇರಲ್ಲ, ಅದು ಸ್ವಲ್ಪ ದಿವಸ ಮುರಿದೋಗುತ್ತೆ. ಇದೆಲ್ಲ ಬಂದು ಪರ್ಮನೆಂಟ್ ಇದು. ಓಕೆ ಓಕೆ, ಪರ್ಮನೆಂಟ್ ಆಗಿ ಯೂಸ್ ಮಾಡ್ಬೋದು. ಓಕೆ, ಅಪ್ ಟು 7 ಏನು ಸ್ಮಾಲ್ ಸೈಜ್ ಇಂದ ತಗೊಂಡು 1 kg ಇಂದ ಹಿಡಿದು 8 to 9 kg ವರೆಗೂ ಎಲ್ಲ ಸೈಜ್ ಸಿಗುತ್ತೆ. ಹೌದು, ಅಲ್ಲೆಲ್ಲ ದೊಡ್ಡ ಬಾಕ್ಸ್ ಇಟ್ಟಿದ್ದಾರೆ, ಇಟ್ಟು ತೋರಿಸಿದ್ರಿ. ಓಕೆ ಸರ್, ಓಕೆ. ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇಂದ ಬರುತ್ತೆ ಅಂತ ಹೇಳಕ್ಕೆ? ಏನ್ ಪ್ರೈಸ್ ಇಂದ ಬರುತ್ತೆ ನಿಮಗೆ? ನೀವು ತುಂಬಾ ಚಿಕ್ಕದು ತಗೊಂಡ್ರೆ 934 ಬರುತ್ತೆ. 934. ಓಕೆ, 934. ಓಕೆ ಸರ್. ನೀವು ಅದರಲ್ಲಿ ದೊಡ್ಡದು ಹೋದ್ರೆ 4700. 4700 ಬರುತ್ತೆ. ಓಕೆ, ಅದರ ಸೆಂಟರ್ ನಲ್ಲಿ 5-6 ಸೈಜ್ಗಳಿದೆ. 5 ಸೆಟ್ ಅಲ್ಲಿ ಏನಾದ್ರು ತಗೊಳ್ಳೋದಿದ್ರೆ ನೋಡಿ, ಚೆನ್ನಾಗಿದೆ. ತಗೋಬಹುದು, ಸಿಂಗಲ್ ಪೀಸ್ ತಗೋಬಹುದು, ಏನಾದ್ರು. ಓಕೆ, ಸರ್ವ್ ಮಾಡೋದಕ್ಕೆ ಓಕೆ, ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಕಾಪರ್, ಹೌದು, ಪ್ಯೂರ್ ಕಾಪರ್. ಕಾಪರ್. ಮೇಲ್ಗಡೆ ಬಂದು ಫೈಬರ್ ಲಿಡ್ ಇರುತ್ತೆ. ಫೈಬರ್ ಲಿಡ್. ಅದು ಇದರಲ್ಲಿ ನಿಮಗೆ ಬಂದು 4 ಸೈಜ್ ಸಿಗುತ್ತೆ. ಒಳಗೆ ಸ್ಟೀಲ್ ಇದೆಯಾ ಸರ್? ಒಳಗೆ ಸ್ಟೀಲ್ ಇದು ಫುಲ್ ಗಟ್ಟಿ ಇರುತ್ತೆ. ಇದು ಅಡಿಗೆನೂ ಮಾಡ್ಬೋದು, ಸರ್ವ್ಗೂ ಇಡ್ಬೋದು. ಸೈಜಸ್ 4 ಸೈಜಸ್ ಇರುತ್ತೆ. ಇದೆಲ್ಲ ಬಂದು 4 ಸೈಜ್ಗಳು ಸಿಗುತ್ತೆ. 4 ಸೈಜ್ ಇದೆ ನೋಡಿ, ಈ ತರ ಸ್ಟೆಪ್ ಇರುತ್ತೆ. ಸೊ ಈ ತರ ಏನು ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ ಸರ್? ಇದು ನಿಮಗೆ ಚಿಕ್ಕದಂದ್ರೆ ನಿಮಗೆ 1320 ಆಗುತ್ತೆ. ಓಕೆ, ದೊಡ್ಡದು 2200. ಚೆನ್ನಾಗಿದೆ ಸರ್. 4 ಸೈಜ್. ಲಿಡ್ ನೋಡಿ, ಇದು ಹ್ಯಾಂಡಲ್ ಇಟ್ಕೊಳ್ಳೋಕೆ ಕೊಟ್ಟಿರೋದು ಕೂಡ. ಹ್ಯಾಂಡಲ್ ಎಲ್ಲ ಬ್ರಾಸ್ ಹ್ಯಾಂಡಲ್. ಸೊ ಇದನ್ನ ಕುಕ್ ಮಾಡ್ಬೋದು ಸರ್ ಇಲ್ಲಿ? ಧಾರಾಳ ಮಾಡ್ಬೋದು. ಓಕೆ, ಇದು ಮೈಕ್ರೋ ಓವನ್ ಇಡಬಹುದು. ಹೌದು. ಓಕೆ, ಚೆನ್ನಾಗಿ ಬಂದಿದೆ. ಓಕೆ, ಎಲ್ಲ ಪಾತ್ರೆಗಳು, ದೊಡ್ಡ ದೊಡ್ಡ ಪಾತ್ರೆಗಳು. ಇದೆಲ್ಲ ಅಡಿಗೆ ಮಾಡೋದು ಯೂಸ್ ಮಾಡೋದು. ಕಳಾಯಿ ಹಾಕಿರೋದು, ಡೈರೆಕ್ಟ್ ಬಂದು ಅಡಿಗೆ ಮಾಡ್ಬೋದು. ಇದರಲ್ಲಿ ನಿಮಗೆ ಬಂದು ಇದು ಟೋಪ್ ಅಂತ ಹೇಳೋದು. ಇದರಲ್ಲಿ ನಿಮಗೆ ಚಿಕ್ಕ ಸೈಜ್ ಇಂದ ಸ್ಮಾಲ್ ಸೈಜ್ ಇಂದ, ಇದರ ಚಿಕ್ಕ ಸೈಜ್ ಇಂದ ಇದರ ಅಗಲ ಇದೆ. 5 kg ಮಾಡೋ ತರ ಇದೆ ಮೇಡಮ್. ಹೌದು, ದೊಡ್ಡ ದೊಡ್ಡದಿದೆ ಅಲ್ವಾ ಸರ್? ಈ ತರ ಇದೆ. ಇದೆಲ್ಲ ಒಳ್ಳೆ ಭಾರ ಇರುತ್ತೆ. ಎಷ್ಟು ದೊಡ್ಡ ಸೈಜು ಸಿಗುತ್ತೆ ನಿಮಗೆ. ಹೌದೌದು, ಎಲ್ಲ ಬ್ರಾಸ್ ಐಟಮ್ ಬರುತ್ತೆ. ಪ್ಯೂರ್ ಬ್ರಾಸ್ ಇದು. ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ. ನೀವು ಬಂದು ಬ್ರಾಸ್ ನಲ್ಲಿ ಲೈಟ್ ವೈಟ್ ಎಲ್ಲ ಬರುತ್ತೆ. ಇದೆಲ್ಲ ಭಾರ ಬರೋದು. ಲೈಫ್ ಟೈಮ್ ಇದೆಲ್ಲ ಅಲ್ವಾ? ಹೌದು. ಓಕೆ, ದೊಡ್ಡದಿದೆ. ಒಂದು 5 kg ಅಷ್ಟು, ಒಂದು ಸ್ಮಾಲ್ ಇಂದ ಹಿಡಿದು ಅಪ್ ಟು 5 kg ವರೆಗೂ ನೋಡ್ಬೋದು. ಎಷ್ಟು ಸೈಜಿಂದ ನಿಮಗೆ ಸಿಗುತ್ತೆ. ಅಪ್ ಟು 5 kg 6 kg ವರೆಗೂ ನಾವು ಕುಕ್ ಮಾಡ್ಬೋದಲ್ವಾ ಸರ್? ಹೌದು. ಸೊ ಕಲೆಕ್ಷನ್ಸ್ ಅಂತೂ ಇರುತ್ತೆ. ಒಂದ್ಸಲ ದೊಡ್ಡದು ಬೇಕಂದ್ರೆ ನಾವು ತರಿಸ್ಕೊಡ್ತೀವಿ. ಇನ್ನು ದೊಡ್ಡದು ಬೇಕಂದ್ರೂ ಸಿಗುತ್ತೆ. ಓಕೆ, ಇದೆಲ್ಲ ತುಂಬಾ ಒಳ್ಳೆ ಐಟಮ್ ಇದು. ಫಂಕ್ಷನ್ ಟೈಮಲ್ಲಿ ಅಡುಗೆ ಮಾಡೋರಿಗೆ ಬೇಕಾಗುತ್ತಲ್ವಾ? ಸೊ ನೋಡಿ, ಪ್ಯೂರ್ ಬ್ರಾಸ್ ಲೈಫ್ ಟೈಮ್ ಇರುತ್ತೆ. ಸೈಜ್ ಬಂದು ಎಲ್ಲ ಸೈಜ್ ಸಿಗುತ್ತೆ ನಿಮಗೆ. ಟೋಟಲಿ ಇವಾಗ ಒಂದು 7 ಸೈಜಸ್ ಇದೆ ಅನ್ಸುತ್ತಲ್ವಾ ಸರ್? ಟೋಟಲಿ 9 ಸೈಜಸ್ ಏನೋ ಬರುತ್ತೆ ಅನ್ಸುತ್ತೆ. ಟೋಟಲಿ 10 ಪೀಸ್ ಸೆಟ್ ಬರೋದು. ಓಕೆ, ಸರಿ ಸರ್. ಓಕೆ, ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್. ಸ್ಮಾಲ್ ಒಂದು ತೋರಿಸ್ತಾರಲ್ಲ, ಏನಾಗುತ್ತೆ? ಸೈಜ್ ಮೇಲೆ ಹೋಗುತ್ತೆ ಮೇಡಮ್. ಎಲ್ಲ ಒಂದು ಬರಲ್ಲ, ಸೈಜ್ ಇದೆ. ತುಂಬಾ ಚಿಕ್ಕದು ತಗೊಂಡ್ರೆ ನಿಮಗೆ ಬರೀ 250 ಅಷ್ಟೇನಾ? ಓಕೆ ಓಕೆ, 250 ಇಂದ ಅದು ಎಲ್ಲ ಪೀಸ್ ಲೆಕ್ಕನೇ ಬರುತ್ತೆ ಸರ್? ಇದು 5000 ಅಷ್ಟುವರೆಗೂ ಬರುತ್ತೆ. ಒಟ್ಟು ಎಲ್ಲ ಪೀಸ್ ಲೆಕ್ಕನೇ ಬರುತ್ತೆ. ಹೌದು, ಇದೆಲ್ಲ ಪೀಸ್ ಲೆಕ್ಕ. ಚೆನ್ನಾಗಿ ಬಂದಿದೆ ಸರ್. ಓಕೆ, ಇದು ಬಂದು ಚಕ್ಲಿ ಒಳ್ಳಲ್ವಾ? ಚಕ್ಲಿ ಮಾಡೋದು. ಇದರಲ್ಲಿ ನಿಮಗೆ ಬಂದು ತಿರುಗೋದಿದೆ, ಪ್ರೆಸ್ಸಿಂಗ್ ಇದೆ ನೋಡಿ. ಇದೆಲ್ಲ ಬಂದು ಪ್ರೆಸ್ಸಿಂಗ್. 5 ಪ್ಲೇಸ್ 6 ಪ್ಲೇಸ್ ಇರುತ್ತೆ ಸರ್? ಹೌದು ಮೇಡಮ್. ಓಕೆ, ಇದು ಪ್ರೆಸ್ಸಿಂಗ್ ಅಲ್ಲಿ 2 ಮಾಡೆಲ್ ಇದೆ. ಸ್ಮಾಲ್ ಎಷ್ಟು ಸೈಜಸ್ ಬರುತ್ತೆ ಸರ್ ನಮಗೆ? ಇದರಲ್ಲಿ 2 ಸೈಜ್ ಇದೆ. ಇನ್ನು ನಿಮಗೆ ದೊಡ್ಡದು ಇದೆ, ವಿತ್ ಸ್ಟ್ಯಾಂಡ್ ಬರೋದು ಇದೆ. ವಿತ್ ಸ್ಟ್ಯಾಂಡ್ ಅಂದ್ರೆ ಶಾಗೆ ಆ ತರನೂ ಇದೆ. ಇದೆಲ್ಲ ಮನೆಗೆ ಅಂದ್ರೆ ಇದೇ ಯೂಸ್ ಮಾಡೋದು ಮೋಸ್ಟ್ಲಿ. ಇದೆಲ್ಲ ನಿಮಗೆ 5-6 ಪ್ಲೇಟ್ ಬರುತ್ತೆ. ಓಕೆ ಸರ್. ಓಕೆ, ಶಾಗೆ ಒಳ್ಳಲ್ವಾ ಸರ್?
ಇದು ದೊಡ್ಡದು. ಓಕೆ. ಪ್ಯೂರ್ ಬ್ರಾಸ್ ಇದು. ಓಕೆ. 2 ಪ್ಲೇಟ್ ಬರುತ್ತೆ. ನೀವು ಆರಾಮಾಗಿ ಮಾಡ್ಬೋದು. 2 ಪ್ಲೇಟ್ ಬರುತ್ತೆ ಅದರಲ್ಲಿ. ಓಕೆ. ಎಷ್ಟು ಸ್ಟ್ರಾಂಗ್ ಇದೆ ಅಲ್ವಾ, ದೊಡ್ಡದಾಗಿ ಕೊಟ್ಟಿದ್ದಾರೆ. ಇವನ್ ಹೋಲ್ಡರ್ ಅಷ್ಟೇ ನಿಮಗೆ ತುಂಬಾ ಚೆನ್ನಾಗಿ ತುಂಬಾ ಈಜಿ, ನೀವು ಟರ್ನ್ ಮಾಡೋದೆಲ್ಲ ಈಜಿ ಆಗುತ್ತೆ. ಶಾವ್ಗೆ ಮಾಡ್ಬೋದು, ಚಕ್ಲಿ ಕೂಡ ಮಾಡ್ಬೋದು. ಚೆನ್ನಾಗಿದೆ ಸರ್. ಓಕೆ. ಇದು ಸೈಜು ಇದೆ, ಸ್ಟ್ಯಾಂಡರ್ಡ್ ಸೈಜ್ ಸರ್? ಹೌದು ಮೇಡಮ್, ಅದರಲ್ಲಿ ಅದು ಒಂದೇ. ಓಕೆ ಸರ್. ಓಕೆ. ಕಾಪರ್. ಕಾಪರ್ ನಲ್ಲಿ ಮುದ್ದೆ ಮಾಡೋಕೆ ಯೂಸ್ ಆಗುತ್ತೆ. ಗುಂಡದ ಪಾತ್ರೆ. ಮುದ್ದೆ ಮಾಡೋದು ಪೂಜೆಗೂ ಎಲ್ಲದಕ್ಕೂ ಚೆನ್ನಾಗಿದೆ ನೋಡಿ. ಆಲ್ರೆಡಿ ದೊಡ್ಡ ನೀವು ವಿಲೇಜ್ ನಲ್ಲೆಲ್ಲ ಇದರಲ್ಲಿ ತುಂಬಾ ಜನ ಮುದ್ದೆ ಮಾಡೋದು. ಹೌದು, ಇದು ಈ ತರ ಪಾತ್ರೆ ಮುದ್ದೆ ಮಾಡೋದಕ್ಕೆ ತುಂಬಾ ಯೂಸ್ ಮಾಡ್ತಾರೆ ಸರ್. ಗುಂಡುಗೆ ಚಿಕ್ಕದಿದೆ, 2 ಸೈಜ್ ಇದೆ ಇದರಲ್ಲಿ. 2 ಸೈಜ್ ಬರುತ್ತಾ? ಓಕೆ ಸರಿ. ಇದು ಸರ್ ಡಬ್ರಿನಾ ಮೇಡಮ್? ಇದು ಬಂದು ಅಂಡಿ ಅಂತ ಹೇಳೋದು, ಅಂಡಿನಲ್ಲಿ ಮುಚ್ಚಳ ಬರೋದು. ಅಂಡಿ. ಇದು ತುಂಬಾ ವೆಯ್ಟ್ ಇರುತ್ತೆ. ಇದು ಅಡಿಗೆ ಮಾಡೋದಕ್ಕೆ ಯೂಸ್ ಆಗೋದು. ಓಕೆ. ಕಲಾ ಇರೋದಕ್ಕೋಸ್ಕರ ಅಡಿಗೆ ಮಾಡ್ಬೋದು, ಡೈಲಿ ಯೂಸ್ಗೆ ಯೂಸ್ ಮಾಡ್ಬೋದು. ಇದು ಮುಚ್ಚಳ ಜೊತೆ ಬರುತ್ತೆ. ಸರ್ವಿಂಗ್ ಕೂಡ ಯೂಸ್ ಮಾಡ್ಬೋದು. ಸರ್ವಿಂಗ್ ಮಾಡ್ಬೋದು, ಅದಕ್ಕಿಂತ ಕಲಾ ಇರೋದಕ್ಕೋಸ್ಕರ ಅಡಿಗೆ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಸ್ವಲ್ಪ ಅಗಲ ಇರೋದಕ್ಕೋಸ್ಕರ ಅಡಿಗೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಅದರಲ್ಲಿ ನಿಮಗೆ 7-8 ಸೈಜ್ಗಳಿದೆ. ಇದು ದೊಡ್ಡ ಸೈಜ್. ಇದು ಓಕೆ ಸರ್. ಓಕೆ. ಎಷ್ಟು ದೊಡ್ಡದು ಬರುತ್ತೆ. ಹೌದು, ಚೆನ್ನಾಗಿ ಬಂದಿದೆ ಸರ್. 7-8 ಸೈಜ್ ಇದೆ. ಇಲ್ಲಿ ನೋಡಿ, ಸೈಜಸ್ ಎಲ್ಲ ನಾನು ತೋರಿಸ್ತಿದ್ದೇನೆ. ಎಷ್ಟು ದೊಡ್ಡದು ಬರುತ್ತೆ. ಓಕೆ ನೋಡಿ, ಎಷ್ಟು ದೊಡ್ಡದು. ಓಕೆ ಸರ್. ಇದು ತುಂಬಾ ಇವಾಗ ನೋಡಿ ತುಂಬಾ ಜನ ತಗೊಂಡು ಹೋಗ್ತಾ ಇರ್ತಾರೆ. ಒಳ್ಳೆ ಕ್ವಾಲಿಟಿ, ಚೆನ್ನಾಗಿದೆ. ಹೌದು, ಡೈಲಿ ಯೂಸ್ ಆಗೋ ಐಟಮ್ ಇದು. ಡಿಸೈನ್ ಇದೆ ಮತ್ತೆ ಸೊ ಚೆನ್ನಾಗೂ ಕಾಣುತ್ತೆ. ಅಡಿಗೆಗೂ ಯೂಸ್ ಮಾಡಬಹುದು ಅಲ್ವಾ? ಹೌದು. ಕುಕಿಂಗು ಮತ್ತೆ ಸರ್ವಿಂಗ್ ಪರ್ಪಸ್ ಎರಡು ತರ. ಅಡಿಗೆ ಬಂದು ಬೆಸ್ಟ್ ಇದು. ಹೌದು, ಚೆನ್ನಾಗಿದೆ. ಲಿಡ್ ಕೂಡ ಇರುತ್ತೆ. ಇದು ಸರ್ ಮೇಡಮ್ ಇವಾಗ ಪೂಜಾ ಐಟಮ್ ನೋಡೋಣ. ಪೂಜಾ ಐಟಮ್. ಓಕೆ. ಇದು ಬಂದು ಸೋಲ ಓಂ ಸ್ವಸ್ತಿಕ್. ಇದು ಇದರಲ್ಲಿ ಚಿಕ್ಕ ಸೈಜ್ ಇದೆ, ದೊಡ್ಡ ಸೈಜ್ ಇದೆ. ವಾಲ್ಗೆ ಹ್ಯಾಂಗ್ ಮಾಡ್ಬೋದು ಸರ್? ಹೌದು ಮೇಡಮ್, ಇಲ್ಲಿ ಇದೆ, ಹ್ಯಾಂಗ್ ಮಾಡ್ಬೋದು ಸ್ಲೋ ಆಗಿ. ಹೌದು ಹೌದು. ಇದೆ. ಓಕೆ. ಇದು ಬಂದು ಧೂಪ ಹಾಕೋದು. ಓಕೆ. ಧೂಪ ಹಾಕೋದು. ಓಪನ್ ಮಾಡಿ ಧೂಪ ಹಾಕೋದು. ಇದರಲ್ಲಿ ನಿಮಗೆ 2 ಟೈಪ್ ಕೊಟ್ಟಿದ್ದಾರೆ. ಒಂದು ಹ್ಯಾಂಡಲ್ ಬಂದು ವುಡ್, ನಿಮ್ಗೆ ಬೆಂಕಿ ಹಾಕಿದ್ರು ಇದೇನು ಹೀಟ್ ಬರಲ್ಲ. ಓಪನ್ ಮಾಡೋದು ಈಸಿ. ಹಿಂದೆ ಓಪನ್ ಮಾಡೋದು ಕೊಟ್ಟಿದ್ದಾರೆ. ಮೇಲ್ಗಡೆನೂ ವುಡ್ ಕೊಟ್ಟಿದ್ದಾರೆ, ನಿಮ್ಗೆ ಇದನ್ನು ಹೀಟ್ ಆಗಲ್ಲ ತೆಗೆಯೋದಕ್ಕೆ. ಇದು ತುಂಬಾ ಮನೆಯಲ್ಲಿ ಡೈಲಿ ಯೂಸ್ ಆಗೋ ಐಟಮ್. ಇದು ಧೂಪ ಹಾಕಿ ಬಿಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಇದರಲ್ಲಿ ನಿಮಗೆ 2 ಸೈಜ್ ಸಿಗುತ್ತೆ. 2 ಸೈಜ್ ಇದೆ ಇದರಲ್ಲಿ. ಹೌದು. ಓಕೆ. ಒಂದು ಚಿಕ್ಕದು, ಸ್ಮಾಲ್ ಒನ್ ಅದು. ದೊಡ್ಡದು. ಓಕೆ ಸರ್. ಇದು ನಿಮ್ಗೆ ಗೊತ್ತು, ಇದು ಬಂದು ನಮ್ಮ ದೇಶದ ಸಿಂಬಲ್ ಅಶೋಕ ಸ್ತಂಭ, ಅಶೋಕ ಸ್ತುತಿ. ಇದು ಬಂದು ನಿಮಗೆ ಸತ್ಯಮೇವ ಜಯತೆ, ಶ್ರೀಚಕ್ರ. ಚೆನ್ನಾಗಿದೆ ಅಲ್ವಾ? ಇದು ಮನೆಯಲ್ಲಿ ಒಬ್ಬೊಬ್ರು ಇಟ್ರೆ ನಮ್ಮ ಭಾರತ ದೇಶದ್ದು ಸಿಂಬಲ್. ಇದು ಶೋಪೀಸ್ ಏನೇನೋ ಇಡ್ತೀವಿ ಮನೆಯಲ್ಲಿ. ಹೌದು, ಇದನ್ನ ಇಟ್ರೆ ಇನ್ನೂ ಚೆನ್ನಾಗಿ ಒಂದು ವ್ಯಾಲ್ಯೂ ಬರುತ್ತೆ. ನಮ್ದೆಲ್ಲ ಇಂಡಿಯನ್ಸ್ ಅಂತ. ಓಕೆ. ಇದು ಭಾರತ ದೇಶದ್ದು ಸಿಂಬಲ್ ಅಶೋಕ. ಹೌದು, ಅಶೋಕ ಸ್ತಂಭ. ಅದರಲ್ಲಿ ನಿಮಗೆ 3 ಸೈಜ್ ಇದೆ. ಓ, 3 ಸೈಜಸ್ ಬರುತ್ತಾ? ಓಕೆ. ಇದು ಚಿಕ್ಕದು ಇದೆ, ಅದಕ್ಕಿಂತ ಚಿಕ್ಕದು ಇದೆ. ಚಿಕ್ಕದಿದೆ. ಸೊ 3 ಸೈಜಸ್ ಬರುತ್ತೆ. ಓಕೆ ಸರ್. ನಿಮಗೆ ಈ ತರ ಓಂ ಸ್ವಸ್ತಿಕೆಲ್ಲ ದೊಡ್ಡ ದೊಡ್ಡದು ಸಿಗುತ್ತೆ. ಇದಕ್ಕಿಂತ ದೊಡ್ಡದಿದೆ, ಅದಕ್ಕಿಂತ ದೊಡ್ಡದಿದೆ. ಇದರಲ್ಲಿ ಸುಮಾರು 10 ಸೈಜ್ಗಳಿದೆ ಓಂ ಸ್ವಸ್ತಿಕ್ ಮಾತ್ರ. ಹೌದಾ? ಓಕೆ. ಮತ್ತೆ ಎಲ್ಲ ಸೈಜ್ ಸಿಗುತ್ತೆ. ಚಿಕ್ಕದಿಂದ ಬರುತ್ತೆ ಈ ತರ ಚಿಕ್ಕದು. ಓಕೆ ಸರ್. ಓಕೆ. ಲೋಟಸ್ ದೀಪ ಅಂತ. ಇದರಲ್ಲಿ ನಿಮಗೆ 10 ಸೈಜ್ಗಳಿದೆ. ಒಂದೇ ಪ್ಯಾಟರ್ನಲ್ಲಿ 10 ಸೈಜ್ಗಳು. ಇದು ತುಂಬಾ ದೊಡ್ಡದು. ಇದು ಒಂದು ಮೀಡಿಯಂ ಬರುತ್ತೆ. ಇದಕ್ಕಿಂತ ಚಿಕ್ಕದು 10 ಸೈಜ್ಗಳು ಬರುತ್ತೆ. ತುಂಬಾ ಭಾರ ಇರುತ್ತೆ. ಇದರಲ್ಲಿ ನಿಮಗೆ ಎಣ್ಣೆ ಹಾಕಿದ್ರೆ 2 ದಿವಸ ಹಚ್ಬೋದು, ಅಷ್ಟು ಡೀಪ್ ಇದೆ. ಅಲ್ವಾ ಸರ್? ಮತ್ತೆ ಎಷ್ಟು ಥಿಕ್ನೆಸ್ ಇದೆ ನೋಡಿ ಸರ್. ಇದು ಸೂಪರ್ ಆಗಿ ಬಂದಿದೆ. ಎಲ್ಲ ತಗೊಂಡ್ರೆ 2 ದೀಪ ಏನೋ ತರ ತುಂಬಾ 10-20 ವರ್ಷ ಆದ್ರೂ ಏನಾಗಲ್ಲ. ಆ ತರ ಕ್ವಾಲಿಟಿ ಬಂದಿದೆ. ಹೌದು, ತುಂಬಾ ಚೆನ್ನಾಗಿ ಬಂದಿದೆ. ಆ ತರ ಕ್ವಾಲಿಟಿ ಇದು. ಓಕೆ ಮೇಡಮ್, ಇದು ನೋಡಿ, ಇದು ಬಂದು ಪಾವು ಹೇಳೋದು. ಓಕೆ. ಇದು ಬಂದು ಪೂಜೆ ಮಾಡೋದು. ಪೂಜೆ ಮಾಡಕ್ಕೆ ಪೂಜೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದು. ಹೌದು, ತುಂಬಾ ಇದರಲ್ಲಿ ನಿಮಗೆ ಶಂಕು ಚಕ್ರ ನಾಮ ಬರುತ್ತೆ. ಸೈಜಸ್ ವಾ. ಮುಂಚೆ ಬ್ರಾಸ್ ನಲ್ಲಿ ಬಂತು, ಇವಾಗ ಕಾಪರ್ ನಲ್ಲಿ ಬರುತ್ತೆ. 3 ಸೈಜ್ ಇದೆ. ಓಕೆ. ಸರಿ ಸರ್. ಇದು ಪೂಜೆ ಮಾಡೋದು ಮನೆಯಲ್ಲಿ. ಸಣ್ಣದು ಕೊಡಿ ಸರ್. ಇಲ್ಲಿ ಚೆನ್ನಾಗಿ ಬಂದಿದೆ ಸರ್. ಇದು ಹೌದು. ದೊಡ್ಡದು ಬೇಡ ನಿಮಗೆ ಅಂತಂದ್ರೆ ಸಣ್ಣದು ಈ ತರ ನೋಡಿ ಇಟ್ಬಿಟ್ಟು ಅಕ್ಕಿ ಇಟ್ಬಿಟ್ಟು ಪೂಜೆ ಮಾಡೋದು ಇದರಲ್ಲಿ ಅಲ್ವಾ ಸರ್? ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ಈಗ ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ತಾರಲ್ಲ, ಅವ್ರು ಇದನ್ನ ಅಕ್ಕಿ ಇಟ್ಬಿಟ್ಟು ಪೂಜೆ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಶಂಕು ಪ್ಲೇಟ್ ನಲ್ಲಿ ಅರ್ಶನ ಮಾಡೋದು ಡಬ್ಬಿ. ಹೌದು. ಓಪನಬಲ್, ರಿಮೂವಬಲ್ ಇರುತ್ತೆ ಸರ್. ರಿಮೂವಬಲ್ ಇರುತ್ತೆ? ಇಲ್ಲ ಅಲ್ವಾ? ಇಲ್ಲ, ಅದು ಫಿಕ್ಸಿಂಗ್. ಅದು ಓಕೆ.
ಇದು ಅದು ಚಿಕ್ಕ ಸೈಜ್, ಡಿಫ್ರೆಂಟ್ ಟೈಪ್ ಇದು ಇರುತ್ತೆ. ದೊಡ್ಡ ಸೈಜ್. ಓಕೆ, ಇದು ರಿಟರ್ನ್ ಗಿಫ್ಟ್ಗೆ ತುಂಬ ಜನ ತಗೊಂಡು ಹೋಗ್ತಾರೆ. ಹೌದು. ಇದೆಲ್ಲ ರೇಟು ಕಡಿಮೆನೇ. ಇದು ವೆಡ್ಡಿಂಗಿಗೆಲ್ಲ ಚೆನ್ನಾಗಿದೆ, ವೆಡ್ಡಿಂಗ್ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಹಾಂ, ರಿಟರ್ನ್ ಗಿಫ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ನೋಡಿದ್ರೆ ಓಂ ಶಾಸ್ತ್ರಿ, ಓಂ ಎಲ್ಲ ಸ್ಟ್ಯಾಂಡ್ ಜೊತೆ ಬರುತ್ತೆ. ಓಂ ಇದಾದ್ಮೇಲೆ ಇದೆಲ್ಲ ಬ್ರಾಸಸ್, ಪ್ಯೂರ್ ಬ್ರಾಸ್. ಸ್ವಸ್ತಿಕ್. ಓಕೆ, ಶ್ರೀ. ಇದು ಶ್ರೀ. ವಾವ್, ಚೆನ್ನಾಗಿದೆ ಸರ್. ಓಂ ಸ್ವಸ್ತಿಕ್ ಶ್ರೀ. ಇದು ಎಲ್ಲರೂ ಮನೆಯಲ್ಲಿ ಇಡ್ತಾರೆ ಶ್ರೀ ಅಂತ. ಹೌದು, ಶ್ರೀ ಸ್ವಸ್ತಿಕ್ ಓಂ ಹಿಂಗ್ ಬರುತ್ತೆ. ಓಕೆ, ತುಂಬಾ ಚೆನ್ನಾಗಿದೆ ಸರ್. ಅದು ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನಿಸ್ತಾ ಹೌದು ಇದೆ ಮೇಡಮ್, ಇದೆಲ್ಲ ನಮ್ದು ಆಕ್ಚುಲಿ. ದೇವ್ರ ಸಿಂಬಲ್ ಇದು. ಇದೆಲ್ಲ ಸೈಜಸ್ ಹೇಳಿದ್ರಲ್ಲ ಅದಲ್ಲ. ಅದರಲ್ಲಿ ಇನ್ನೂ ಚಿಕ್ಕದಿದೆ. ಓಕೆ, ಇದು ಬಂದು ಗಾಳಿಗೆ ದೀಪ ಏನಾಗಲ್ಲ ಆ ಥರ ದೀಪ ಇದು. ಹಚ್ಚಿಡೋದಕ್ಕೆ. ಇದರಲ್ಲಿ ನಿಮಗೆ 5 ಸೈಜ್ಗಳು ಬರುತ್ತೆ. ಓಕೆ, 5 ಸೈಜಸ್. ಓಕೆ ಸರ್, ಓಕೆ. ಇದಕ್ಕಿಂತ ಇನ್ನು ಚಿಕ್ಕದು ಚಿಕ್ಕದು ಚಿಕ್ಕದಂತ 5 ಸೈಜ್ಗಳು ಬರುತ್ತೆ. ಇಲ್ಲಿ ನೋಡಿ, ಇದು ತುಂಬಾ ಚಿಕ್ಕದು. ಇದು ದೀಪ ಹಚ್ಚಿಡೋದಕ್ಕ. ನೀವು ತುಳಸಿ ಹತ್ರ ಅಲ್ಲಿ ಇಲ್ಲಿ ಇಟ್ಟರೆ ಆಚೆನೂ ಇಡ್ಬೋದು. ಇದು ಹಾರೋಗೋದಿಲ್ಲ ಅಂದರೆ ತಣ್ಣಗಾಗಲ್ಲ, ಉರಿತಾ ಇರುತ್ತೆ ಏನು. ಓಕೆ ಸರ್, 5 ಸೈಜಸ್ ಅವೈಲೇಬಲ್ ಇರುತ್ತೆ. ಏನು ಪ್ರೈಸಸ್ ಸ್ಟಾರ್ಟ್ ಆಗುತ್ತೆ? ಇದು ನಿಮಗೆ ತುಂಬ ಚಿಕ್ಕದು ಬಂದು 209 rupees. ಓ, ಅಷ್ಟೇನಾ? ಅಲ್ಲಿಂದ ಸ್ಟಾರ್ಟ್ ಬರುತ್ತೆ. ಓಕೆ, ಓಕೆ. ಇದು ಬಂದು ಬಾಕ್ಸ್ ಒಳಗಡೆ ಬಂದು ಒಂದು ಲಿಡ್ ಇರುತ್ತೆ. ಓ, ಇದು ಅರ್ಶಿನ ಕುಂಕುಮ ಆ ಥರ ಪೂಜೆ ಐಟಮ್ ಇಡೋದಕ್ಕೆ. ಇಲ್ಲ ನಿಮ್ಗೆ ಬೇರೆ ಯಾವ ಯೂಸ್ ಆಗೋದೇ ಯೂಸ್ ಮಾಡ್ಬೋದು. ಬ್ರಾಸ್ದು 4 ಪಾರ್ಟ್ ಇದೆ ಒಳಗಡೆ. ಈ ಥರ ಮೋಸ್ಟ್ಲಿ ಇದು ಪೂಜೆಗೆ ಇಟ್ಕೊಳ್ತಾರೆ. ಅರ್ಶಿನ ಕುಂಕುಮ ವಿಭೂತಿ ಆ ಥರ ಆಚೆಗೆ ಹೋಗುವಾಗ ತಗೊಂಡು ಹೋಗೋದಕ್ಕೆ ಈ ಥರ ಯೂಸ್ ಮಾಡ್ತಾರೆ. ಚೆನ್ನಾಗಿದೆ. ಅದೇನು ಸರ್, ಫೈಬರ್ ಬರುತ್ತಾ? ಕ್ಲೋಸಿಂಗ್ ಬಂದದ್ದು ಇದು ಮಾತ್ರನೇ ಫೈಬರ್. ಟ್ರಾನ್ಸ್ಪರೆಂಟ್ ಇರೋದು. ಇದು ಮಾತ್ರ ಫೈಬರು, ಇದೆಲ್ಲ ಬ್ರಾಸೆ. ಹೌದೌದು ಸರ್, ಚೆನ್ನಾಗಿದೆ. ಅದು ಟ್ರಾನ್ಸ್ಪರೆಂಟ್ ಇರಬೇಕಲ್ಲ, ಅದರಿಂದ ಅದು ಫೈಬರ್ ಕೊಟ್ಟಿರ್ತಾರೆ. ಓಕೆ. ಇದು ಬಂದು ಪರ್ಲ್ ಈ ಥರ ಅರಿಶಿನ ಕುಂಕುಮ ಡಬ್ಬಿ ಪರ್ಲ್ಗೆ. ಓಕೆ, ಇದನ್ನು ಕೂಡ ರಿಟರ್ನ್ ಗಿಫ್ಟ್ಗೆ ಇದನ್ನು ಯೂಸ್ ಮಾಡ್ಬೋದು. ಓಪನ್ ಮಾಡಿ ಬಾಕ್ಸ್ ಕೂಡ ಅಷ್ಟೇ ತೋರಿಸಿದ್ರಲ್ಲ, 3 ಬಾಕ್ಸ್ ಬರುತ್ತೆ, 3 ಡಬ್ಬಿ ಬರುತ್ತೆ. ಓಕೆ ಸರ್, ಓಕೆ. ಇದೆಲ್ಲ ಬಂದು ಶಂಕುದು ಪ್ಲೇಟ್. ಇದೆಲ್ಲ ರೇಟ್ ತುಂಬ ಕಡಿಮೆ ಬರುತ್ತೆ, ಬರೀ 110. ಶಂಕು ಪ್ಲೇಟ್ ಇದು. ಇದರಲ್ಲಿ ನಿಮಗೆ 6 ಸೈಜ್ ಬರುತ್ತೆ. ದೊಡ್ಡದು, ಅದಕ್ಕಿಂತ ದೊಡ್ಡದು. ಶಂಕುದು ಪ್ಲೇಟ್ ಇದು. ಇದು ನೋಡಿ, ಇದು ಬಂದು ನಿಮಗೆ ದೀಪ. ರಿಟರ್ನ್ ಗಿಫ್ಟ್ಗೆ ತುಂಬ ರೇಟ್ ಈಸಿ ಬರುತ್ತೆ. ಇದು 2 ಪೀಸ್ ಬಂದು 90 rupees. ಸರಿ ಸರಿ, 45 rupees ಈಚ್. ಓಕೆ ಸರ್, ಓಕೆ. ತುಂಬ ಚೆನ್ನಾಗಿದೆ ಅಲ್ಲ? ದೀಪನೂ ಚೆನ್ನಾಗಿರುತ್ತೆ. ತುಪ್ಪ ದೀಪ ಹಚ್ಚಿಡೋದಕ್ಕೆಲ್ಲ ಚೆನ್ನಾಗಿದೆ. 45 rupees ಈಚ್ ಅಷ್ಟೇನಾ? ಲೈಟ್ ವೇಟ್ ಇರುತ್ತೆ. 45 rupees ಈಚು. ರಿಟರ್ನ್ ಗಿಫ್ಟ್ಗೆ 2 ಕೊಡ್ಬೋದು. 100 ರೂಪಾಯಿ ಒಳಗಡೆ ಗಿಫ್ಟ್ ಕೇಳ್ತಾರಲ್ಲ, ಅವ್ರಿಗೆ 90 rupeesಗೆ ಇದು ಬರುತ್ತೆ 2. ಹೌದು, ಇದು ನಮ್ಮ ಹತ್ರ ಯಾವಾಗಲೂ ಸ್ಟಾಕ್ ಇರುತ್ತೆ. ಇದು ಚೆನ್ನಾಗಿದೆ ಸರ್. ಇದು ಕೊಟ್ಟರೆ ವರ್ತ್ ಅಲ್ವಾ? ಚೆನ್ನಾಗಿರುತ್ತೆ. ಹೌದು ಮೇಡಮ್, 2 ದೀಪ ಕೊಟ್ಟೋ ಹೆಸರಾಯ್ತು. ಹಾಂ, ಯೂಸ್ ಆಗುತ್ತೆ, ಖುಷಿ ಆಗುತ್ತೆ. ಹೌದು, ತುಪ್ಪ ದೀಪ ರೆಗ್ಯುಲರ್ ಯೂಸ್ ಮಾಡ್ತಾರೆ ಕೂಡ. ಓಕೆ, ಇದು ಸರ್ ಇದೆಲ್ಲ ಉರುಳಿ ಅಂತ, ಬಟ್ ವೆಯ್ಟ್ ಜಾಸ್ತಿ. ಇದು ಉರುಳಿ ನೀರ್ ಹಾಕಿ ಹೂ ಹಾಕ್ಬೋದು, ಇಲ್ಲಾಂದ್ರೆ ಪ್ರಸಾದ ದೇವ್ರ ಮುಂದೆ ಇಡ್ಬೋದು ಆ ತರ. ಇದರಲ್ಲಿ ನೈವೇದ್ಯಕ್ಕೆ ಇಡೋದಕ್ಕೆ ಚೆನ್ನಾಗಿದೆ ಅಲ್ವಾ? 3 ಸೈಜ್ ಇದೆ. ಬಟ್ ಇದೆಲ್ಲ ಗಟ್ಟಿ, ತುಂಬಾ ಗಟ್ಟಿ ಇದೆ. ಕೆಳಗೆ ಬಿದ್ದರೆ ಏನಾಗಲ್ಲ, ಆ ತರ ಗಟ್ಟಿ. ಇದರಲ್ಲಿ ನಿಮಗೆ 3 ಸೈಜ್ ಸಿಗುತ್ತೆ. ಸರಿ ಸರ್, ಓಕೆ. ಲೀಫ್ ಅಲ್ಲ, ಬಾಳೆ ಎಲೆ ಲೀಫ್ ಪ್ಲೇಟು. ರಿಟರ್ನ್ ಗಿಫ್ಟ್ಗೆ ನಾವು ಮನೆಯಲ್ಲಿ ಯೂಸ್ ಮಾಡ್ಬೋದು. ಇದರಲ್ಲಿ 3 ಸೈಜ್ ಬರುತ್ತೆ ಮೇಡಮ್. ಇದು 1 ಸೈಜ್ ಬರುತ್ತೆ, ಇದು 1 ಸೈಜು. ನೈವೇದ್ಯಕ್ಕೆ ಯೂಸ್ ಮಾಡ್ಬೋದು, ರಿಟರ್ನ್ ಗಿಫ್ಟ್ಗೆ ಯೂಸ್ ಮಾಡ್ಬೋದು. ಅಥವಾ ರಿಟರ್ನ್ ಗಿಫ್ಟ್ ತಗೊಂಡವರು ಕೂಡ ಅದನ್ನ ಕೊಡೋದಕ್ಕೆಲ್ಲ. ಇದು ದೊಡ್ಡ ಸೈಜು. ಇದು ಫ್ಯಾಷನ್ ಇರೋದಕ್ಕೋಸ್ಕರ ಇದೆಲ್ಲ ತಗೊಳ್ತಾರೆ. ಇದು ಚೆನ್ನಾಗಿದೆ ಸರ್. ಎಲ್ಲ ದೇವ್ರದ್ದು ಎಲ್ಲ ಸೈಜ್ ನಲ್ಲಿ ಸಿಗುತ್ತೆ ನಮ್ಮದು. ವಿಗ್ರಹಗಳು ಬಂದು ನಿಮಗೆ ಎಲ್ಲ ವಿಗ್ರಹಗಳು ಎಲ್ಲ ಸೈಜ್ ಸಿಗುತ್ತೆ ನಿಮಗೆ. ಓಕೆ ಸರ್, ಬರ್ತಾ ಇರುತ್ತೆ, ಹೊಸದಾಗಿ ಬರ್ತಾ ಇರುತ್ತೆ. ಓಕೆ, ಸೊ ಇದೆಲ್ಲ ರಿಟರ್ನ್ ಗಿಫ್ಟಿಗೆ ಯೂಸ್ ಮಾಡೋದು ಸರ್ ಇದು? ಹೌದು. ಓಕೆ, ಬ್ಯೂಟಿಫುಲ್ ಆಗಿ ಬಂದಿದೆಲ್ಲ. ಇದರಲ್ಲಿ ನಿಮಗೆ ಬಂದು ಅದು 4 ಸೈಜ್ ತಗೊಂಡು ಅರಿಶಿನ ಕುಂಕುಮದ ಬಟ್ಲ ಸರ್? ಹೌದು. ಓಕೆ, ಚೆನ್ನಾಗಿದೆ ಅಲ್ವಾ ಇದು? ಇದು ರಿಟರ್ನ್ ಗಿಫ್ಟಿಗೆ ತುಂಬಾ ಜನ ತಗೊಳ್ತಾರೆ. ಇದು ನೋಡಿ, ಇದನ್ನು ನೋಡಿ, ಇವಾಗ ವೆಡ್ಡಿಂಗ್ ಸೀಸನ್ ಬರ್ತಾ ಇದೆ. ಸೊ ಇದೆಲ್ಲ ರಿಟರ್ನ್ ಗಿಫ್ಟಿಗೆಲ್ಲ ತುಂಬಾನೇ ಚೆನ್ನಾಗಿದೆ. ಇದೆಲ್ಲ ರಾಜಸ್ಥಾನಿಂದ ಬರೋದು. ವಾವ್, ಕುಂದನ್ ವರ್ಕ್ ಅಲ್ವಾ ಸರ್? ಹೌದು, ನೋಡಿ ಎಲ್ಲ ಸೈಜ್ಗಳು ಸಿಗುತ್ತೆ ನಿಮಗೆ. ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ? ಇದೆಲ್ಲ ಕಡಿಮೆ ಮೇಡಮ್. ನಿಮಗೆ ಬಂದು 24 ರೂಪಾಯಿ ಒಂದು. ಹೌದಾ, ಅಷ್ಟೇನಾ? ಒಂದು 24 ರೂಪಾಯಿ. ಇದು 32 ರೂಪಾಯಿ.
32 ರೂಪಾಯಿ ಹಾಂ ಒಂದಕ್ಕೆ. ಇವಾಗ ಸಂಕ್ರಾಂತಿ ಬರುತ್ತೆ, ಸಂಕ್ರಾಂತಿಗೆ ಹಾಕಿ ಕೊಡೋದು. ಇಲ್ಲ ಇದು 49 ರೂಪಾಯಿ. 49 ರೂಪಾಯಿ. ಇದೆಷ್ಟು ಹೇಳಿದ್ರಿ ಸರ್? ಅದು 30 ರೂಪಾಯಿಂದ ಸ್ಟಾರ್ಟ್ ಆಗುತ್ತಾ? ಹೌದು, ಇದು 120. ಇದು ಓಕೆ, ದೊಡ್ಡ ದೊಡ್ಡ ಕಲೆಕ್ಷನ್ಸ್ ಇದೆ ಅಲ್ವಾ? ದೊಡ್ಡ ದೊಡ್ಡ ಬಾಕ್ಸ್ 120. 120 ರುಪೀಸ್. ಓಕೆ, ಇದರಲ್ಲಿ ನಿಮಗೆ ಸ್ಟೀಲು ಬರುತ್ತೆ. ಇದೆಲ್ಲ ಬಂದು ಸ್ಟೀಲ್. ಓ, ಕುಂದನ್ ವರ್ಕ್ ಹಾಕಿದ್ದಾರೆ ಅದಕ್ಕೆ ಕೊಡಿ. ಓಕೆ, ಇದೆಲ್ಲ ಬಂದು ನಿಮಗೆ ಸ್ಟೀಲ್ನಲ್ಲೇ ಬರುತ್ತೆ. ಇದು 250 ಆ ಥರ ಆಗುತ್ತೆ ರೇಟ್. ಇದು ಚೆನ್ನಾಗಿದೆ ಅಲ್ವಾ ಸರ್? ಅದು ಓಪನ್ ಮಾಡೋದು ಬೇಡ, ಈಸಿ ಇದೆ. ಓಕೆ. ಸೊ ವರ್ಕ್ ನೋಡಿ, ಇದೆಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್ ಇದೆಲ್ಲ. ಸೊ ಗಿಫ್ಟಿಗೂ ಚೆನ್ನಾಗಿದೆ, ಇವನ್ ಓನ್ ಪರ್ಪಸ್ಗೂ ಕೂಡ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಸೊ ಬಾಕ್ಸಿಗೆ ಈ ಥರ ವರ್ಕ್ ಕೊಟ್ಟಿರ್ತಾರೆ. ಇದೆಲ್ಲ ಪ್ಲಾಸ್ಟಿಕ್ ಬಾಕ್ಸ್ ಮೇಲೆ ಡಿಸೈನ್ ಮಾಡಿರೋದು. ಓ, ಇದು ಪ್ಲಾಸ್ಟಿಕ್ ಬಾಕ್ಸ್ ಒಳಗಡೆ ಪ್ಲಾಸ್ಟಿಕ್ ಇರುತ್ತೆ ಡಿಸೈನು. ಇದು ಮದುವೆಗೆ ಎಂಗೇಜ್ಮೆಂಟ್ಗೆಲ್ಲ ಇದು ಇಟ್ಕೊಳ್ತಾರೆ. ಚೆನ್ನಾಗಿ ಬಂದಿದೆ ಸರ್ ಇದೆಲ್ಲ. ತುಂಬ ಬ್ಯೂಟಿಫುಲ್ ಆಗಿರೋಂಥ ಕಲೆಕ್ಷನ್ಸ್ ತೋರಿಸಿದ್ದೀರಾ, ಅದು ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಸೊ 10% ಡಿಸ್ಕೌಂಟ್ ಬೇರೆ ಕೊಟ್ಟಿದ್ದೀರಾ ನನ್ನ ವ್ಯೂವರ್ಸ್ಗೆ. ಫ್ರೀ ಶಿಪ್ಪಿಂಗ್ ಕೂಡ ಇದೆ. ಓಕೆ ಸರ್, ತುಂಬ ಥ್ಯಾಂಕ್ ಯು ಸರ್. ಬನ್ನಿ, ಅಂಗಡಿಯಲ್ಲಿ ನೋಡಿ ಎಲ್ಲ ಐಟಮ್ ತಗೊಂಡು ಸಂತೋಷವಾಗಿರಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು.